ಅಥವಾ ಇನ್ನೂ ಏನರ ಸಮಸ್ಯೆಗಳಿದ್ದಾಗ ನೀವು ಪ್ರಾರ್ಥಿಸಿದ ದೇವರು ಅದ್ಭುತ ಮಾಡ್ತಾನೆ. ಪ್ರಾರ್ಥನೆ ದ್ವಾರ ಆತನು ತನ್ನ ಬಾಗಿಲನ್ನು ತೆರೆದು ನಿಮಗೆ ಸ್ಪಷ್ಟವಾಗಿ ಆಶೀರ್ವಾದ ಮಾಡ್ತಾನೆ. ಪ್ರೇಯರ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪ್ರಾರ್ಥಿಸಿ, ಯಾರು ಮೌನವಾಗಿರಬಾರ್ದು. ಪ್ರಾರ್ಥನೆ ಮಾಡುವಾಗ ನಿಮಗೆ ಯಾವ್ಯಾವ ಕಷ್ಟಗಳಿರ್ತವೋ, ಯಾವ ಸಮಸ್ಯೆ ಇರ್ತದೋ ಅದ್ರ ವಿಷಯವಾಗಿ ಪ್ರಾರ್ಥನೆ ಮಾಡಿರಿ. ಯಾವ ಥರ ರೋಗ ವ್ಯಾಧಿಗಳಿಂದ ನೀವು ಬಂದಿರ್ತೀರೋ ಆ ರೋಗ ವ್ಯಾಧಿಗಳು ಬಿಡುಗಡೆ ಆಗುವುದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಮತ್ತು ನಿಮ್ಮವ್ರು ಯಾರಿಗೆ ರಕ್ಷಣೆ ಸಿಕ್ಕಿಲ್ಲ, ನಿಮ್ಮ ಮನೆಯಲ್ಲಿ ಇನ್ಯಾರಿಗೆ ಅದರ ಕಾಯಿಲೆ ರೋಗ ವ್ಯಾಧಿಗಳವ, ಮರಣಕರ ಸಮಸ್ಯೆಗಳಲ್ಲಿ ಬಿದ್ದೋಗ್ಯಾರ, ಅಥವಾ ಹಾಸ್ಪಿಟಲ್ನಲ್ಲಿ ಅನೇಕ ವಿಷಯದಲ್ಲಿ ನಡಾಡ್ತಕ್ಕಂಥವ್ರಾಗಿದ್ದಾರಂದ್ರೆ ಅವ್ರ ವಿಷಯಗಳು ನೀವು ಪ್ರಾರ್ಥನೆ ಮಾಡಿರಿ. ದೇವರು ನೀವು ಪ್ರಾರ್ಥನೆ ಮಾಡುವಾಗ ಅದ್ಭುತ ಮಾಡ್ತಾನೆ. ಪ್ರೇಯರಿ, ಪ್ರಾರ್ಥಿಸ್ರಿ. ಹೃದಯದ ಕಣ್ಣುಗಳನ್ನು ತೆರೀರಿ. ಹಲ್ಲೆಲೂಯ. ಲೋಕದ ಕಣ್ಣುಗಳನ್ನು ಮುಚ್ಚಿರಿ, ಹೃದಯದ ಕಣ್ಣುಗಳನ್ನು ತೆರೆದು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ರಿ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮ ದೇವರೇ, ನಿಮ್ಮ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ಒಳ್ಳೆಯ ಸಮಯ ಮತ್ತು ಸಂದರ್ಭ ಅವಕಾಶ ನಮ್ಮನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯ ಸಂದರ್ಭ ಅವಕಾಶದಲ್ಲಿ ಸಭೆಯಾಗಿ ನಾವೆಲ್ಲರೂ ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದೇವಪ್ಪ ಕರ್ತನೆ. ಇಲ್ಲಿವರೆಗೆ ನಮ್ಮೆಲ್ಲರಿಗೆ ಅದ್ಭುತವಾಗಿ ಆರಾಧನೆ ಮಾಡುವ ಹಾಗೆ ನಮ್ಮನ್ನು ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತು ಪ್ರಾರ್ಥನೆ ಮಾಡುವ ಹಾಗೆ ಕೂಡ ನಮ್ಮನ್ನು ಸಹಾಯ ಮಾಡ್ತೀವಿ. ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಮನವಿಗಳು ಏನೇನಿರುತ್ತವೋ ಕರ್ತನೆ, ನಿನ್ನ ಸನ್ನಿಧಿಲಿಟ್ಟು ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ನಮ್ಮನ್ನು ಬಲಪಡಿಸು. ಪ್ರಾರ್ಥಿಸಮಯ, ಪ್ರಾರ್ಥಿಸು. ನಿನಗೆ ಯಾವ ಸಮಸ್ಯೆ ಅದ, ನಿನಗೆ ಯಾವ ಕೊರತೆ ಅದ, ಯಾವ ವೇದನೆಗೆ ಒಳಗಾಗಿದ್ದಿ, ಆ ವಿಷಯವಾಗಿ ನೀನು ಪ್ರಾರ್ಥಿಸುವುದಾದರೆ ನನ್ನ ದೇವರು ಅದ್ಭುತ ಮಾಡ್ತಾನೆ. ನನ್ನ ದೇವರು ನಿನ್ನ ಜೀವಿತದಲ್ಲಿ ಸೂಚಕ ಕಾರ್ಯ ಮಾಡ್ತಾನೆ. ಗ್ಲೋರಿ 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 ಗ್ಲೋರಿ. ನೀನು ಪ್ರಾರ್ಥಿಸುವುದರಲ್ಲಿ ಅದ್ಭುತ ಹೊಂದಿದ್ದೀನಿ. ಸೈತನ ಅಧಿಕಾರನ, ಮಾಟ ಮಂತ್ರ ಶಕ್ತಿನ, ದುರಾತ್ಮನ ಶೋಧಿಸ್ತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟು ಇದ್ದೆ. ನನ್ನ ದೇವರು ನಾನು ಬಿಡುಗಡೆ ಮಾಡ್ತಾನೆ ದಿನ. ಈಗ ಹೃದಯದ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾರಾದರ ಬಾಗಿಲನ್ನು ತೆರೆಯುವುದಾದರೆ ಒಳಗಡೆ ಬಂದು ನಿಮ್ಮ ಜೊತೆ ನಾನು ಊಟ ಮಾಡುವೆನು ಎಂಬುದಾಗಿ ಹೇಳ್ತಾನೆ ನನ್ನ ದೇವರು. ನಿಜಕ್ಕೂ ನೀ ಹೃದಯದ ಬಾಗಿಲನ್ನು ತೆರೆದೆ ಅಂದ್ರೆ ನನ್ನ ದೇವರು ನೀನು ಒಳಗೆ ಬರ್ಲಕ್ಕೆ ಸಿದ್ಧನಾಗಿದ್ದಾನೆ. ನಿನ್ನ ಜೊತೆ ಅನುದಿನವಾಗಿ ನಡೆಯುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ನಿನಗೆ ಬೇಕಾಗಿರ್ತಕ್ಕಂಥದ್ದೆಲ್ಲ ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಆತನು ನಿನ್ನೊಟ್ಟಿಗಿರುವಾಗ ನಿನಗೆ ಯಾವ ಭಯವಿಲ್ಲ. ಕ್ರಿಸ್ತನ ಇಲ್ಲದಂಥ ಜೀವವೇ ಬರೀ ಶೂನ್ಯ. ಕ್ರಿಸ್ತನು ಯಾರ ಒಳಗಿರುತ್ತಾನೋ ಅವರಿಗೆಲ್ಲ ವಿಷಯದಲ್ಲಿ ಜಯವದ ಪ್ರಿಯ, ಎಲ್ಲ ವಿಷಯಗಳು ಜಯವದ ಪ್ರಿಯ. ಪ್ರಾರ್ಥನೆ ಮಾಡು. ಮಾರ್ಪಟ್ಟಿಲ್ಲೇನೋ, ರಕ್ಷಣೆ ಇಲ್ಲೇನೋ, ಮಾರ್ಪಡುವುದಕ್ಕಾಗಿ, ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ಇನ್ನೂ ನೀ ದೀಕ್ಷೆಸನ ಹೊಂದಿಲ್ಲೇನೋ, ವಯಸ್ಸು ಮ್ಯಾಲ್ ಬಿದ್ದೋಗ್ಯದ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಯವನ ಕಾಲದಲ್ಲೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೇ ಇರಬೇಡ ಎಂಬುದಾಗಿ ಪ್ರಸಂಗದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ರಕ್ಷಣೆ ಇಲ್ಲ ನನಗೆ ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡು. ನಿನ್ನ ಮನೆಯಲ್ಲಿ ಯಾರಿಗಾದರೂ ಇಲ್ಲೇನೋ, ಅಣ್ಣ, ತಮ್ಮ, ತಂಗಿ, ಅಕ್ಕ, ತಾಯಿ, ತಂದೆ ಯಾರಿಗಾದರೂ ಇಲ್ಲೇನೋ ಪ್ರಾರ್ಥನೆ ಮಾಡು. ನಿನ್ನವರು ಯಾರ ಹುಡುಕುತನದಲ್ಲಿ ಅಥವಾ ಕಾಯಿಲೆ ರೋಗ ವ್ಯಾಧಿಗಳಲ್ಲಿ ಬಿದ್ದೋಗಿ ನರಳಾಡ್ತಾ ಒಂದು ಪರಿಸ್ಥಿತಿಗಳಾಗಿದ್ದೇವೇನೋ, ಈ ವಿಷಯದಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರು ಬಿಡುಗಡೆ ಮಾಡಲಿ. ಇವತ್ತಿನ ದಿನ ಅನೇಕ ಯೌವನಸ್ಥರು ಅವ್ರ ಲೀವರ್ಗೂ ಡ್ಯಾಮೇಜ್ ಆಗ್ಲತ್ತವ ಪ್ರಿಯರೇ. ಯಾಕ? ಹುಡುಕುತನದಲ್ಲಿ, ಲೋಕ ಎಂಬ ಪಾಪದಲ್ಲಿ ಬಿದ್ದು ಹೋಗಿ ಸರ್ವನಾಶವಾಗ್ಲತ್ತಾರ ಪ್ರಿಯರೇ. ಅದರ ದೇವರು ಹೇಳ್ತಾನ, ನಿನ್ನವ್ರು ಯಾರ ಇಂಥವ್ರಿದ್ದರೆ ಅವರಿಗಾಗಿ ಪ್ರಾರ್ಥಿಸು, ನಾನು ಬಿಡುಗಡೆ ಮಾಡ್ತಾ ಅಂತ ಹೇಳ್ತಾನೆ ಪ್ರಿಯ. ನಿನ್ನ ಮನೆಯಲ್ಲಿ ಯಾರು ಇರುವುದಾದರೆ ಕೂಡ ಪ್ರಾರ್ಥನೆ ಮಾಡು. ದೇವರು ಬಿಡುಗಡೆ ಮಾಡೋದು ಸಿದ್ಧನಾಗಿದ್ದಾನೆ ಪ್ರಿಯ. ದೇವ, ನಿನ್ನ ಮಹಿಮೆ ಆಗಲಿ ಅಪ್ಪ, ನಿನ್ನ ಘನತೆ ಆಗಲಿ ಕರ್ತನೆ. ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳಿ. ಈ ದಿನ ಯಾರ್ಯಾರು ಯಾವ್ಯಾವ ಸಮಸ್ಯೆಗಳು ತೆಗೆದುಕೊಂಡು ಬಂದು ಪ್ರಾರ್ಥನೆ ಮಾಡ್ತಿದ್ದಾರೋ ಕರ್ತನೆ, ಅದರಿಂದ ಅವ್ರಿಗೆ ಬಿಡುಗಡೆ ಮಾಡು. ನಿಮ್ಮ ಪರಿಶುದ್ಧಾತ್ಮ ಅಧಿಕಾರದಿಂದ ತುಂಬಿಸಪ್ಪ ಕರ್ತನೆ.
ಅಥವಾ ಈ ಆನ್ಲೈನ್ನಲ್ಲಿ ಕೂಡ ಯಾರ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರೆ, ಅಯ್ಯೋ ದೇವ ನನ್ನನ್ನು ಕೂಡ ಬಲಪಡಿಸು ಎಂಬುದಾಗಿ ಕೂಗುವುದಾದರೆ ಅವರನ್ನು ಕೂಡ ಬಲಪಡಿಸು ಕರ್ತನೆ. ಯೂಟ್ಯೂಬ್ ಫ್ಯಾಮಿಲಿದಲ್ಲಿ ನೋಡ್ತೇವೆ, ಫೇಸ್ಬುಕ್ ಫ್ಯಾಮಿಲಿದಲ್ಲಿ ನೋಡ್ತೇವೆ, ಅನೇಕ ಜನರು ಪ್ರಾರ್ಥನೆ ಮನವಿಗಳು ನೀಡುತ್ತಾರಪ್ಪ ಕರ್ತನೆ. ಅವರಿಗೆ ನಾವು ಪ್ರಾರ್ಥಿಸ್ತೇವೆ. ಅವ್ರು ಯಾವ ವಿಷಯವಾಗಿ ಪ್ರಾರ್ಥಿಸ್ತಾರೋ ಅವರೆಲ್ಲರ ಜೀವಿತದಲ್ಲಿ ಒಂದೊಂದು ಥರ ಅದ್ಭುತಗಳು ಸೂಚಕ ಕಾರ್ಯಗಳು ಮಾಡ್ತೇವೆ ಎಂಬುದಾಗಿ ನಿನ್ನ ಒಂದು ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಯಾರಾದರೂ ಬಲಹೀನರಾಗಿದ್ದರೆ ದೇವ ನಿಮ್ಮ ಗಾಯವುಳ್ಳ ಹಸ್ತ ಅವ್ರ ಮೇಲೆ ಚಾಚು, ಇವಾಗ ಅವರನ್ನು ಮುಟ್ಟಿ ಅವರನ್ನು ಬಲಪಡಿಸಪ್ಪ ಕರ್ತನೆ. ಥ್ಯಾಂಕ್ ಯು ಜೀಸಸ್. ದೇವ ನಿನಗೆ ಸ್ತೋತ್ರವನ್ನು ಸಲ್ಲಿಸುವಪ್ಪ ಕರ್ತನೆ. ನಿನಗೊಬ್ಬರಿಗೆ ಮಾತ್ರ ಮಹಿಮೆ ಆಗಲಿ, ನಿಮಗೊಬ್ಬರಿಗೆ ಮಾತ್ರ ಘನತೆ ಆಗಲಿ ದೇವ. ಲೋಕದಲ್ಲಿ ನಾನಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ಅನಾಥನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಹೌದು ಪ್ರಿಯರೇ, ದುಬೈ ಪಟ್ಟಣ ನೋಡ್ತೇವೆ ನಾವು ಸ್ಪಷ್ಟವಾಗಿ. ಅವರು ದೇವರಿಗೆ ಸ್ತುತಿ ಮಾಡಲ್ಲ, ಆರಾಧನೆ ಮಾಡಲ್ಲ. ಆದರೆ ಅಲ್ಲಿ ನೋಡಿ ಸ್ಪಷ್ಟವಾಗಿ ಭಯಂಕರವಾಗಿರ್ತಕ್ಕಂಥ ಮಳೆ, ಭಯಂಕರವಾಗಿರ್ತಕ್ಕಂಥ ಗಾಳಿಯಿಂದ ನರಳಾಡ್ತಕ್ಕಂಥವರಾಗಿದ್ದಾರೆ ಪ್ರಿಯರೇ. 3 ದಿನ ಆಯಿತು ಅವ್ರ ವಾಹನಗಳಿಲ್ಲ ಗೊತ್ತಿಲ್ಲ, ಅವ್ರ ಮನೆ ಯಾವ ಸ್ಥಳದಲ್ಲಿ ಗೊತ್ತಿಲ್ಲ, ಎಷ್ಟು ಜನ ಮರಣ ಹೊಂದರಿಲ್ಲ ತನಕ ಗೊತ್ತಿಲ್ಲ ಪ್ರಿಯರೇ. ಆ ದಿನ ಬರುವುದಕ್ಕೆ ಮುಂಚಿತವಾಗಿ ನಾವು ಕರ್ತನನ್ನು ಸ್ತುತಿಸೋಣ, ಕರ್ತನಿಗೆ ಮಹಿಮೆ ಪಡಿಸೋಣ, ಕರ್ತನ ಸನ್ನಿಧಿಯನ್ನು ನಾವು ಆಶ್ರಯಿಸೋಣ ಪ್ರಿಯರೇ. ಯಾಕಂದರೆ ದೇವರು ಒಂದು ಸರ್ತಿ ಮನಮರಗಿ ಅಯ್ಯೋ ನನ್ನ ಮಕ್ಕಳು ನನ್ನ ಕುಟುಂಬ ಎಂಬುದಾಗಿ ರಕ್ಷಿಸುವುದಕ್ಕಾಗಿ ಆತನು ಬರುತ್ತಾನೆ ಪ್ರಿಯರೇ. ದೇವ ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ಕಾರ್ಯ ಮಾಡು. ನಿನ್ನೊಂದು ಆತ್ಮದ ಆವೇಶದಿಂದ ನಮ್ಮನ್ನು ತುಂಬಿಸಪ್ಪ ಕರ್ತನೆ. ನಿನ್ನಮ್ಮನ್ನು ಬಲಪಡಿಸು ಕರ್ತನೆ. ನೀಡೆಂದು ಬೇಡುವೆನಾ ಶ್ರೀ ಯೇಸು ಪಾದಗಳಲ್ಲಿ, ಅಭಯವ ನೀಡೆಂದು ಬೇಡುವೆನಾ ಶ್ರೀ ಯೇಸು ಪಾದಗಳಲ್ಲಿ. ಹಾಡುವೆನು ಬೇಡುವೆನು ಎಂದೆಂದು ನಿನ್ನಲ್ಲಿಯೇ, ಹಾಡುವೆನು ಬೇಡುವೆನು ಎಂದೆಂದು ನಿನ್ನಲ್ಲಿಯೇ, ಎಂದೆಂದು ನಿನ್ನಲ್ಲಿಯೇ. ಈ ಲೋಕದಲ್ಲಿ ನಾನಿರುವಾಗ ನನಗಾಗಿ ಯೇಸು ಜೀವಿಸುವಾಗ ಅನಾಥನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಲೋಕದಲ್ಲಿ ನಾನಿರುವಾಗ ನನಗಾಗಿ ಯೇಸು ಜೀವಿಸುವಾಗ ಅನಾಥನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಹೌದು ಪ್ರಿಯರೇ, ಈ ಗಳಿಗೆಯಲ್ಲಿ ನೀನು ಸ್ತುತಿಸುವುದಾದರೆ ದೇವರು ನಿನ್ನನ್ನು ಬಲಪಡಿಸ್ತಾನೆ ಪ್ರಿಯರೇ. ಆತನಿಗೆ ಸ್ತುತಿ ಮಾಡುವಾಗ ಆಕಾಶ ದ್ವಾರಗಳು ತೆರೆದು ಆತನು ಇಳಿದು ಬರ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ದುಬೈ ಪಟ್ಟಣಕ್ಕಾಗಿ ಒಂದು ಸರ್ತಿ ನಾವು ಪ್ರಾರ್ಥನೆ ಮಾಡೋಣ. ಎಷ್ಟು ಜನರು ಅಲ್ಲಿ ಮರಣ ಹೊಂದಿದರೋ ಗೊತ್ತಿಲ್ಲ. ಇನ್ನೂ ಅನೇಕ ಮನೆಗಳು ಮುಳುಗಿ ಹೋಗಿದ್ದವು ಪ್ರಿಯರೇ. ಅನೇಕ ಜನರ ಪರಿಸ್ಥಿತಿಗಳು ನಿಸ್ಸಹಾಯ ಪರಿಸ್ಥಿತಿಗಳಾಗಿದ್ದವು ಪ್ರಿಯರೇ. ಅನೇಕ ಜನರು ಜೀವನವನ್ನು ಕಳ್ಕೊಂಡಿದ್ದಾರೆ ಪ್ರಿಯರೇ. ಅನೇಕ ಜನ ತನ್ನ ಮಕ್ಕಳನ್ನು ಕಳ್ಕೊಂಡ್ರ, ತನ್ನ ಯಜಮಾನನ್ನು ಕಳ್ಕೊಂಡ್ರ ಪ್ರಿಯ, ತನ್ನ ಹೆಂಡತಿಯನ್ನು ಕಳೆದುಕೊಂಡ್ರ ಪ್ರಿಯ, ತನ್ನ ತಾಯಿ ತಂದೆಯನ್ನು ಕಳೆದುಕೊಂಡ್ರ ಪ್ರಿಯರೇ. ಒಂದು ಸರ್ತಿ ಆ ದುಬೈ ಪಟ್ಟಣಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ
ನಮ್ಮ ದೇವರು ಹೇಳ್ತಾನೆ ಸ್ಪಷ್ಟವಾಗಿ, ನಿನ್ನಂತೆ ನಿನ್ನ ವೈರಿಗಳನ್ನು ಪ್ರೀತಿ ಮಾಡಂತ ಹೇಳ್ತಾನೆ ಪ್ರಿಯರೇ. ಬಹುಶಃ ಅವರು ವಿರುದ್ಧವಾಗಿ ಕಾರ್ಯ ಮಾಡಿದ್ರು ಕೂಡ ಪರವಾಗಿಲ್ಲ, ಅವ್ರು ವೈರಿ ಆಗಲಿದ್ರು ಕೂಡ ಪರವಾಗಿಲ್ಲ ದೇವ. ಅವ್ರಿಗೆ ನಾವು ಪ್ರಾರ್ಥಿಸ್ತೇವೆ ಈಗ, ದೇವ ನಿನ್ನ ಮಹಿಮೆಯಿಂದ ಕಾರ್ಯ ಮಾಡು, ನಿನ್ನ ಘನತೆಯಿಂದ ಕಾರ್ಯ ಮಾಡು. ಹೇಗೆ ಯಾವ ವಿಷಯವಾಗಿ ಭಯಂಕರವಾಗಿರ್ತಕ್ಕಂಥ ತೂಫಾನ್ಗಳು ಅಪ್ಪ ಕರ್ತನೆ ಗೊತ್ತಿಲ್ಲ, ಗಾಡಿಗಳಪ್ಪ ರೋಡ್ ಮೇಲೆ ನಿಂತಾಗ ಗಾಳಿದಿಂದ ಬಡ್ಕೊಂಡು ನಡೆದವಪ್ಪ ಕರ್ತಾನೆ, ನೀರಲ್ಲಿ ಹರಿದು ನಡೆದವಪ್ಪ ಕರ್ತಾನೆ. ಹಲ್ಲೆಲೂಯಾ ದೇವ, ನಿನ್ನ ದೃಷ್ಟಿ ಆ ಪಟ್ಟಣ ಮೇಲೆ ಇಡು ದೇವರೇ. ಆ ಪಟ್ಟಣಕ್ಕೆ ರಕ್ಷಣೆ ನೀಡಪ್ಪ ಕರ್ತಾನೆ, ಆ ಪಟ್ಟಣಕ್ಕೆ ಬಿಡುಗಡೆ ಮಾಡು ದೇವರೇ. ಆ ಪಟ್ಟಣದಲ್ಲಿ ನಿನ್ನ ಅದ್ಭುತ ದ್ವಾರಗಳನ್ನು ತೆರೆ ಕರ್ತಾನೆ. ಎಲ್ಲೆಲ್ಲಿ ನಿನ್ನ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲವೋ ಅಲ್ಲಲ್ಲಿ ಭಯಂಕರವಾಗಿ ಘೋರವಾಗಿರ್ತಕ್ಕಂಥ ಸ್ಥಿತಿಗಳಾಯ್ತವಪ್ಪ ದೇವರೇ. ಮತ್ತು ನಿನ್ನ ಸೇವಕರಾಗಿ ನಿನ್ನ ಭಕ್ತದ ಮಕ್ಕಳಾಗಿ ವಿಶ್ವಾಸಿಗಳು ನಾವು ಪ್ರಾರ್ಥಿಸ್ತೇವೆ. ಆ ಪಟ್ಟಣ ಮೇಲೆ ನಿಮ್ಮ ದಯಾಡು ದೇವರೇ. ಇವತ್ತಿನ ಆರಾಧನೆಯಲ್ಲಿ ಯಾರ್ಯಾರು ಕರ್ತಾನೆ ಈ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದರೋ ಅವರೆಲ್ಲರ ಪ್ರಾರ್ಥನೆ ಕೇಳು, ನನ್ನ ಒಂದು ಪ್ರಾರ್ಥನೆ ಕೇಳಿ ಆ ಪಟ್ಟಣಕ್ಕೆ ನೀನು ಕರುಣಿಸು ಕರ್ತಾನೆ. ಬಿಸಿಲಿರಲಿ ಮಳೆ ಇರಲು ಚಳಿ ಇರಲು ಆತ ನಿನ್ನನ್ನು ಕಾಯುವನು. ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲು ಆತ ನಿನ್ನನ್ನು ಕಾಯುವನು. ಭಯವನ್ನು ಪಡೆಯದೆ ದಾಟುವೆನು ಈ ಲೋಕದ ಪ್ರಯಾಣದಲ್ಲಿ. ಭಯವನ್ನು ಪಡೆಯದೆ ದಾಟುವೆನು ಈ ಲೋಕದ ಪ್ರಯಾಣದಲ್ಲಿ. ಈ ಲೋಕದ ಪ್ರಯಾಣದಲ್ಲಿ, ಈ ಲೋಕದ ಪ್ರಯಾಣದಲ್ಲಿ. ಹೌದು, ಕ್ರಿಸ್ತನ ಮಕ್ಕಳಿಗೆ ಭಯವಿಲ್ಲ. ಕ್ರಿಸ್ತನ ಮಕ್ಕಳು ಆತನ ಚಿತ್ತದಂತೆ ನಡೆದು ನೆರವೇರಿಸಕ್ಕಂಥವ್ರಾಗಿರ್ತಕ್ಕಂಥವ್ರು ಈ ದಿನ ಮರಣ ಹೊಂದರು ಕೂಡ ಅವರಿಗೆ ಪರಲೋಕ ರಾಜ್ಯ ಒಂದಿನದ ಪ್ರಿಯರೇ. ಕ್ರಿಸ್ತನ ಇಲ್ಲದಂಥ ಜೀವನ ಇದ್ದವರಿಗೆ ಈ ದಿನ ಮರಣ ಹೊಂದ್ರಂದ್ರ ಅವ್ರಿಗೆ ಪರಲೋಕ ರಾಜ್ಯ ಇಲ್ಲ ಪ್ರಿಯರೇ, ಅವ್ರಿಗೆ ನಿತ್ಯವೂ ನರಕದ ಪ್ರಿಯರೇ. ಅದಕ್ಕೆ ನಾವು ಪ್ರಾರ್ಥಿಸ್ತಾ, ಕ್ರಿಸ್ತನ ಇಲ್ಲದಂಥ ಜೀವನ ನಿನಗೆ ಬೇಕಾಗಿಲ್ಲ ಅಮ್ಮ. ಅಯ್ಯ, ಕ್ರಿಸ್ತನು ಇದ್ದಂಥ ಜೀವನ ನಿಂಗೆ ಬೇಕು. ಕ್ರಿಸ್ತ ನಿನ್ನ ಒಳಗಿರುವಾಗ ನಿನಗೆ ಯಾವ ಗಳಿಗೆಯಲ್ಲಿ ಯಾವ ಸಮಯದಲ್ಲಿ ಏನೇನು ಬೇಕೋ ನೀನು ಪ್ರಾರ್ಥನೆ ಮಾಡುವಾಗ ಅದನ್ನು ಕೊಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ನೀ ಭಯಂಕರವಾಗಿರ್ತಕ್ಕಂಥ ರೋಗದಲ್ಲಿ ನರಳಾಡ್ತಾ ಇದ್ದಿರ್ಬೋದು, ಭಯಂಕರವಾಗಿರ್ತಕ್ಕಂಥ ವ್ಯಾಧಿಯಲ್ಲಿ ನರಳಾಡ್ತಕ್ಕಂಥವ್ರಾಗಿದ್ದಿರ್ಬೋದು, ಭಯಂಕರಂತ ಸೈತನ ಅಧಿಕಾರ ಮಾಟ ಮಂತ್ರದ ಶಕ್ತಿಗಳಿಂದ ನರಳಾಡ್ತಾ ಬಿಡಿಸ್ತಕ್ಕಂಥವ್ರಾಗಿದ್ದಿರ್ಬೋದು. ನಾನು ಯೇಸು ಸ್ವಾಮಿ ಬೆಂಕಿ ಹಾಕ್ತಾ ಇದ್ದಾನೆ ಸಮಯದಲ್ಲಿ. ಬೆಂಕಿ ಇಳಿತಾ ಬರ್ತದೆ ಪ್ರಿಯರೇ. ಬೆಂಕಿದಿಂದ ಎಲ್ಲ ಥರ ಮಾಟ ಮಂತ್ರ ಶಕ್ತಿ, ಸೈತನ ಅಧಿಕಾರ, ಕೇಡು ಅಪಾಯ, ದುಷ್ಟ ಶಕ್ತಿ, ಹಾಳು ನಾಶ ಮಾಡ್ತಕ್ಕಂಥ ಆತ್ಮಕ ಈಗ ಬೆಂಕಿ ಹಾಕ್ತಾ ಇದ್ದವರು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ದಗ 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 ಸುಟ್ಟೋಗ್ಬೇಕಾದ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ದಗ 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 ಸುಟ್ಟೋಗ್ಬೇಕಾದ. ಕಮ್ ಟು ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಪವಿತ್ರ ಆತ್ಮನೇ ಈ ಆಲಯದಲ್ಲಿದ್ದು ಇವಾಗ ನಿನ್ನೊಂದು ಅದ್ಭುತ ಶಕ್ತಿಯಿಂದ ನಿನ್ನೊಂದು ಅದ್ಭುತ ಕಾರ್ಯಗಳಿಗೆ ತುಂಬಿಸಪ್ಪ ಕರ್ತನೆ. ಶಿಖರ ಬರ 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 ಬರ. ಒಂದ್ಸತಿ ಚಪ್ಪಳಿ ತಟ್ಟಿದ ನಾವು ದೇವರನ್ನು ಸ್ವಾಗತಿಸೋದು. ಎಲ್ಲ ಥರ ದುಷ್ಟ ಆತ್ಮಗಳು ಶೋಧಿಸ್ತಕ್ಕಂಥ ಆತ್ಮಗಳು, ಸೈತನ ಅಧಿಕಾರಗಳು, ಮಾಟ ಮಂತ್ರಗಳ ಮೇಲೆ ಬೆಂಕಿ ಹಾಕ್ತೇವೆ, ಸುಟ್ಟೋಗ್ತೇವೆ. ಜನರ ಶರೀರದಿಂದ, ಕುಟುಂಬದಿಂದ, ಮನೆ ವ್ಯಾಪಾರ ಬಿಸ್ನೆಸ್ನಿಂದ ಬಿಟ್ಟು ಬರ 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 ಶಿಖರ Glory, 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 glory. ಪರಿಶುದ್ಧಾತ್ಮ, 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 ನಿಮ್ಮನ್ನು ಸ್ವಾಗತಿಸ್ತೇವೆ, ನಿಮ್ಮನ್ನು ಸ್ವಾಗತಿಸ್ತೇವೆ. ನಿನ್ನ ಮಹಿಮೆ ಕಾಣುವಾಗಿ ಎಲ್ಲ ಥರ ಕಾಯಿಲೆ, ರೋಗ, ವ್ಯಾಧಿಗಳಿದ್ದವರು ಪ್ರಾರ್ಥಿಸ್ತೇವೆ. ಅದಕ್ಕೆ ಬಿಟ್ಟೋಬೇಕಿವ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಸೈತನ್ ಸಕಲ ಅಧಿಕಾರ, ಮಂತ್ರದಂತ್ರ ಶಕ್ತಿಗಳಿದ್ದವರು ನಾವು ಪ್ರಾರ್ಥಿಸ್ತೇವೆ. ಅವೆಲ್ಲ ಸುಟ್ಟೋಗ್ಬೇಕಪ್ಪ, ಸುಟ್ಟೋಗ್ಬೇಕು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅವೆಲ್ಲ ಸುಟ್ಟೋಗ್ಬೇಕು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಎಲ್ಲ ಥರ ದುಷ್ಟ ಶಕ್ತಿ, ಶೋಧಿಸತಕ್ಕಂಥ ಆತ್ಮ, ಕುಟುಂಬಗಳಿಗೆ ಹಾಳು ಮಾಡಿರ್ತಕ್ಕಂಥ ಆತ್ಮ, ಮನುಷ್ಯರ ಆತ್ಮಗಳನ್ನು ನಾಶ ಮಾಡ್ತಕ್ಕಂಥ ಆತ್ಮ, ಕುಟುಂಬದಲ್ಲಿ ಅಸಮಾಧಾನವಾಗಿ ಕಾರ್ಯ ಮಾಡಿರ್ತಕ್ಕಂಥ ಎಲ್ಲ ಥರ ಆತ್ಮಗಳ ಮೇಲೆ ಬೆಂಕಿ ಆಗ್ತವೆ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ.
ದೇವ ನೀನಿರುವಾಗ ನಮಗೆ ಭಯವಿಲ್ಲ, ನೀನಿರುವಾಗ ನಮಗೆ ಸಮೃದ್ಧಿ ಇದೆ, ನೀನಿರುವಾಗ ನಿನ್ನ ಒಂದು ಶಕ್ತಿಯಿಂದ ನಾವು ಹೋರಾಡ್ತಕ್ಕಂಥವ್ರಾಗಿದ್ದೀವಪ್ಪ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ನಿಮ್ಮ ಮಹಿಮೆ ಆಗಲಿ ಕರ್ತನೆ, ನಿಮ್ಮ ಘನತೆ ಆಗಲಿ ಕರ್ತನೆ, ನಿನ್ನ ಚಿತ್ತದಂತೆ ನೀ ಕಾರ್ಯ ಮಾಡು ಕರ್ತನೆ. ದೇವ ನಿನ್ನ ಚಿತ್ತದಂತೆ ಕಾರ್ಯ ಮಾಡು, ನಿನ್ನ ಚಿತ್ತದಂತೆ ಕಾರ್ಯ ಮಾಡು ಕರ್ತನೆ. ಎಲ್ಲದರ ದುಷ್ಟ ಶಕ್ತಿಗಳ ಮೇಲೆ, ದುರಾತ್ಮಗಳ ಮೇಲೆ ಬೆಂಕಿ ಆಗ್ತೇವೆ ಹೋಗೋ ನಜರತ್ ಯೇಸು ಕ್ರಿಸ್ತನ ಹೆಸರು. ಗ್ಲೋರಿ 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 ಗ್ಲೋರಿ. ನಿನ್ನ ಆತ್ಮದಿಂದ ಬಲಪಡಿಸಿದ್ದೇವೆ, ನಿನ್ನ ಆತ್ಮದಿಂದ ಬಲಪಡಿಸು, ನಿನ್ನ ಆತ್ಮದಿಂದ ಬಲಪಡಿಸು ಕರ್ತನೆ. ಬೆಂಕಿ ಹಿಡಿದು ಬರಲಿ, ಇನ್ನೂ ಬೆಂಕಿ ಹಿಡಿದು ಬರಲಿ ಕರ್ತನೆ. ಗ್ಲೋರಿ 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 ಗ್ಲೋರಿ. ದೇವಾ ನಿನ್ನ ಮಹಿಮೆ ಆಗಲಿ ಕರ್ತನೆ, ನಿನ್ನ ಘನತೆ ಆಗಲಿ ದೇವ. ಅದ್ಭುತ ಶಕ್ತಿಯಿಂದ, ಅದ್ಭುತ ಶಕ್ತಿಯಿಂದ ಕಾರ್ಯ ಮಾಡಪ್ಪ. ಹಲ್ಲೆಲೂಯಾ. ಯಾರ್ಯಾರು ಯಾವ್ಯಾವ ಸಮಸ್ಯೆಗಳಿಂದ ಬಂದಿರ್ತಾರೋ, ಯಾರ್ಯಾರು ಯಾವ್ಯಾವ ರೋಗ ವ್ಯಾಧಿಗಳಿಂದ ಬಂದಿದ್ದಾರೋ ಕರ್ತನೆ, ಅವ್ರಿಗೆ ಇರ್ತಕ್ಕಂಥ ಎಲ್ಲ ಥರ ಕಾಯಿಲೆ, ರೋಗ, ವ್ಯಾಧಿಗಳು ಇವಾಗಲೇ ಬಿಡುಗಡೆ ಮಾಡಪ್ಪ ಕರ್ತನೆ. ಯಾರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ಅಲ್ಲವೋ ಅವ್ರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ಕೂಡ ಬೈದೇನೆ. ಸಂಗಪ್ಪ ಸೋದರ ನಾವು ಪ್ರಾರ್ಥಿಸ್ತೇವಪ್ಪ ದೇವ್ರೆ, ಅವ್ರಿಗಿರ್ತಕ್ಕಂಥ ಕ್ಯಾನ್ಸರ್ ರೋಗ ಅದನ್ನು ನಳ್ಳಾಡ್ತಕ್ಕಂಥವ್ರಾಗಿದ್ದಾರೆ ದೇವ್ರೆ, ಅದು ಕಂಪ್ಲೀಟ್ಲಿ ಮುರಿಯಲ್ಪಡಲಿ. ನೀನು ಹೇಳಿದ್ದೆ ಆಲ್ರೆಡಿ, ಆ ಹುಳವನ್ನು ನಾನು ಕಟ್ ಮಾಡಿದೆ ಅಂತ ಹೇಳಿದಿರಿ. ಆ ರೋಗದಿಂದ, ವ್ಯಾಧಿಯಿಂದ ಅವ್ರಿಗೆ ಸ್ವಸ್ಥತೆ ಮಾಡೋ ಕರ್ತಾನೆ, ಅವ್ರು ಬೆಡೆಗಡೆ ಕೊಡಪ್ಪ ದೇವ್ರೆ. ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅವ್ರ ಕುಟುಂಬಕ್ಕೆ ಆಡ್ತಕ್ಕಂಥ, ಅವ್ರಿಗೆ ಹಾಳು ಮಾಡಿರ್ತಕ್ಕಂಥ ಎಲ್ಲ ಸೈತನ ಅಧಿಕಾರ, ಎಲ್ಲ ಥರದ ಮಾಟ ಮಂತ್ರ ಶಕ್ತಿ, ದುಷ್ಟ ಆತ್ಮ, ಶೋಧಿಸ್ತಕ್ಕಂಥ ಆತ್ಮ ಅವ್ರ ಮನೆ, ಅವ್ರ ಕುಟುಂಬ, ಅವ್ರ ಹೆಂಡತಿ, ಮಕ್ಕಳ ವ್ಯಾಪಾರ, ಬಿಸ್ನೆಸ್ಲಿಂದ ಅದು ಮುರಿಯಲ್ಪಡಬೇಕಪ್ಪ ಕರ್ತಾನೆ. ನಿನ್ನೆ ಒಂದು ಅದ್ಭುತ ಶಕ್ತಿಯಿಂದ ಕಾರ್ಯ ಮಾಡು. ದಾನಿಯಲ್ ಸೋದರ ನಾವು ಪ್ರಾರ್ಥಿಸ್ತೇವೆ, ಕ್ಯಾನ್ಸರ್ ರೋಗದ ನಡೀತಕ್ಕಂಥನಾಗಿದ್ದಂತೆ ಅವನಿಗೆ ಕೂಡ ಸಂಪೂರ್ಣವಾಗಿ ಅಂಗಡ್ಕೊ ನಡಿನತ್ತೆವರೆಗ ಮುಟ್ಟಿ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟು ಒಳ್ಳೆಯ ಒಂದು ಆರೋಗ್ಯ ಕೊಡು ಕರ್ತಾನೆ. ಯೌವನಸ್ಥನ ದೇವ್ರೆ, ಆ ರೋಗದಿಂದ ಬಿಡುಗಡೆ ಆಗುವಾಗ ಸಹಾಯ ಮಾಡಿ. ಇನ್ಯಾರದ ನಮ್ಮ ಮಧ್ಯದಲ್ಲಿ ಕಡಿಮೆ ಆಗಲಂತ ರೋಗದಿಂದ, ವ್ಯಾಧಿಗಳಿಂದ ನರಳಾಡ್ತಕ್ಕಂಥವರಾಗಿದ್ದರೆ ದೇವ, ನಾನು ಪ್ರಾರ್ಥಿಸ್ತಾ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ರೋಗಗಳೆಲ್ಲ ಬಿಟ್ಟು ಹೋಗ್ಬೇಕಪ್ಪ ಕರ್ತಾನೆ, ಈ ವ್ಯಾಧಿಗಳೆಲ್ಲ ಬಿಟ್ಟು ಹೋಗ್ಬೇಕಪ್ಪ ಕರ್ತಾನೆ, ಈ ಶೋಧನೆ ಬಿಟ್ಟು ಹೋಗ್ಬೇಕಪ್ಪ ಕರ್ತಾನೆ. ಹಲ್ಲೆಲೂಯಾ. ದೇವರಿನ ಮಹಿಮೆ ಆಗಲಿ ಕರ್ತಾನೆ, ಅದ್ಭುತ ಮಾಡಿ. ಈಗ ಸಮಯದಲ್ಲಿ ನಮ್ಮೆಲ್ಲರ ಜೀವಿತದಲ್ಲಿ ಅದ್ಭುತಗಳು ಮತ್ತು ಸೂಚಕ ಕಾರ್ಯಗಳು ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯಾರ್ಯಾರ ವಿಷಯವಾಗಿ ಯಾವ ವಿಷಯ ನಾವು ಪ್ರಾರ್ಥನೆ ಮಾಡಿದೆವು, ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ನೀವು ಕೇಳಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತು ಕರ್ತಾನೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತಾನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಹೀನತೆ ಕರ್ತಾನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆ, ಜ್ಞಾನ, ಅನುಗ್ರಹದಿಂದ ತುಂಬಿಸಿ ಕರ್ತಾನೆ. ಏಸಪ್ಪ, ವಾಕ್ಯ ಹೇಳುವಾಗ ನೀನು ಮೊದಲು ಮಾತಾಡಿ, ನನ್ನ ಬಾಯಿ ತುಟಿ ನಾಲ್ಜಿಗಿಳಿದು ನಮ್ಮೆಲ್ಲರಿಗೆ ಮಾತಾಡಿ. ನೀನು ಮಾತಾಡೋದ್ರೆ ನಾವು ಬದುಕಿಕೊಂಡಿರ್ಲಿಕ್ಕೆ ಸಾಧ್ಯದ. ಏಸಪ್ಪ, ನೀನು ಬರುವವರೆಗೆ ನಾವು ಸಿದ್ಧವಾಗ್ಲಿಕ್ಕೆ ಸಾಧ್ಯದ ಕರ್ತಾನೆ. ಅದಕ್ಕೆ ನಿಮ್ಮ ವಾಕ್ಯದ ಜೊತೆ ನಮ್ಮನ್ನು ಮಾತಾಡಿ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ಶರೀರ ಇವೆಲ್ಲ ನಸ್ತಪಡಿಸ್ಕೊಂಡಿದೆ. ವಾಕ್ಯದ ಜೊತೆಗೆ ಅದ್ಭುತವಾಗಿ ನಮ್ಮನ್ನು ಮಾತಾಡ್ತೀನಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ತುಂಬ ಸಂತೋಷ ಮತ್ತು ಕರ್ತನ ಸನ್ನಿಧಿಯಲ್ಲಿ ಇಲ್ಲಿವರೆಗೆ ಉನ್ನತರದಲ್ಲಿ, ಅದ್ಭುತರಲ್ಲಿ ನಾವೆಲ್ಲರೂ ಆರಾಧನೆ ಮಾಡಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ. ಅನೇಕ ವಿಷಯದಲ್ಲಿ ದೇವರು ನಮ್ಮೆಲ್ಲರೂ ಪ್ರಾರ್ಥನೆ ದೇವರು ಕೇಳಿದ್ದಾನೆ ಮತ್ತು ಅನೇಕ ಒಂದು ಅದ್ಭುತಗಳು ದೇವರು ಮಾಡಿದ್ದಕ್ಕಾಗಿ ದೇವರು ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಇವತ್ತಿನ ವಾಕ್ಯದ ಕಡೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಮಾನವರು ನಾವೆಲ್ಲರೂ ಒಂದೊಂದು ವಿಷಯವಾಗಿ ಆಲೋಚನೆ ಮಾಡ್ತೇವೆ, ಒಂದೊಂದು ವಿಷಯವಾಗಿ ನಾವು ಚಿಂತೆ ಮಾಡ್ತೇವೆ. ನಮ್ಮ ಪರಿಸ್ಥಿತಿ ಏನು, ನಾವು ಹೀಗೆ ಏನು ಇಲ್ಲ, ನಾವು ಹೀಗೆ, ನಮ್ಮ ಪರಿಸ್ಥಿತಿ ಏನಿಲ್ಲ. ಎಲ್ಲಕ್ಕೊಂದು ಸಮಯ ಮತ್ತು ಎಲ್ಲಕ್ಕೊಂದು ಗಳಿಗೆ ಅವಕಾಶದ ಪ್ರೇರೆ. ಆ ಗಳಿಗೆ, ಆ ಅವಕಾಶ, ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ ದೇವರು ಏನು ಮಾಡ್ತಾನೆ, ಪ್ರತಿಯೊಬ್ಬರು ಜೀವಿತದಲ್ಲಿ ಒಂದೊಂದು ಥರ ಅದ್ಭುತ, ಒಂದೊಂದು ಥರ ಸೂಚಕ ಕಾರ್ಯಗಳನ್ನು ಮಾಡ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಒಂದು ಊರಲ್ಲಿ ಒಂದು ವ್ಯಕ್ತಿ ಆಸ್ತಿ ಅಂತಸ್ತು ಉಳ್ಳವನಾಗಿದ್ದು ಅನೇಕೊಂದು ಬಡವರಿಗೆ ದಾನ ಧರ್ಮ ಮಾಡುತ್ತಾ ಮತ್ತು ಅನೇಕೊಂದು ಉನ್ನತ ಸ್ಥಾನಕ್ಕಿರ್ತಕ್ಕಂಥ ವ್ಯಕ್ತಿ ಒಂದಿನ ಭಯಂಕರವಾಗಿ ಸ್ಥಿತಿಗೆ ಶೋಧನೆ ಒಳಗಾಗ್ಯಾನ. ತನ್ನ ಆಸ್ತಿ ಕಳೆದು ಹೋಗ್ಯದ, ತನಗಿರ್ತಕ್ಕಂಥ ಸಮೃದ್ಧಿ ಕಳ್ಕೊಂಡನ, ತನಗಿರ್ತಕ್ಕಂಥ ನೆಮ್ಮದಿ ಕಳ್ಕೊಂಡನ, ತನ್ನಲ್ಲಿರ್ತಕ್ಕಂಥ ಶಾಂತಿ, ಸಮಾಧಾನವಾಗಿರ್ತಕ್ಕಂಥದ್ದು ಕೂಡ ಕಳೆದುಕೊಂಡು ಅನೇಕ ಒಂದು ಹೀನವಾಗಿ ಸ್ಥಿತಿಗೆ ಬಂದಿರ್ತಾನೆ ಪ್ರೇರೆ. ಅನೇಕ ಹೀನವಾಗಿ ಸ್ಥಿತಿಗೆ ಬಂದು ದೇವ್ರಿಗೆ ಕೇಳ್ತಾನೆ, ದೇವರೇ ಮತ್ತು ನನ್ನ ಪರಿಸ್ಥಿತಿ ಇವತ್ತು ಹಿಂಗಾಗ್ಯದ, ನನ್ನ ಜೀವಿತ ಹಿಂಗಾಗ್ಯದ ಅಂಥೇಳಿ ದೇವ್ರಿಗೆ ಆತನು ಕೇಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಮೊರೆ ಇಡ್ತಾನೆ. ಅವನ ಪ್ರಾರ್ಥನೆ ಮತ್ತು ದೇವ್ರ ಸನ್ನಿಧಿಗೆ ಮುಟ್ಟಲ್ಲ. ಅವನೇ ಕಣ್ಣೀರು ಇಡ್ತಾನೆ, ಅವನ ಕಣ್ಣೀರು ಕೂಡ ದೇವರು ನೋಡ್ತಕ್ಕಂಥನಾಗಿಲ್ಲ. ಅನೇಕ ಒಂದು
ವೇದನೆಗೆ ಒಳಗೆ ಬಿದ್ದು ದೇವ ದೇವ ಎಂಬುದಾಗಿ ಶರೀರ ಕೂಡ ಗಾಯ ಮಾಡ್ಕೊತಾನ. ಆದರೂ ಕೂಡ ದೇವರು ಅವನ ಕಡೆ ಮುಖ ಮಾಡಲ್ಲ. ಶರೀರ ಗಾಯ ಮಾಡ್ಕೊಳ್ತಾನೆ. ಅನೇಕ ಒಂದು ಹೀನವಾಗಿ ಪರಿಸ್ಥಿತಿ ಇರ್ತದ. ಲಾಸ್ಟಿಗೆ ಮರಣ ವೇದನೆಯಲ್ಲಿ ಬಿದ್ದೋಗ್ತಾನೆ ಪ್ರಯತ್ನ. ಮರಣ ವಿದ್ಯದಲ್ಲಿ ಬಿದ್ದೋಗಿ ಅವಾಗ ಕೇಳ್ತಾನೆ, ದೇವಾ ನಾ ಮಾಡಿರ್ತಕ್ಕಂಥ ಪಾಪ ದ್ರೋಹ ಅಪರಾಧಗಳೆಲ್ಲ ಅಳಿಸ್ಬಿಡು ದೇವ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಶರೀರ ಗಾಯ ಮಾಡ್ಕೊಳ್ಳತನ, ಪಾಪ ಒಪ್ಕೊಂಡಿಲ್ಲ. ಆ ಸಮಾಧಾನವಾಗಿ ದೇವರೇನ ಅನೇಕ ಶೋಧನೆ ಎದುರ್ಕೊಳ್ಳುತ್ತಿದ್ದಲ್ಲತನ, ನಾ ಮಾಡಿದ ಪಾಪ ಕ್ಷಮಿಸ್ದೇವ್ರಂತ ಒಪ್ಕೊಳ್ಳತ್ತಿಲ್ಲ. ಕಣ್ಣೀರಿಡತನ, ಪಾಪ ಒಪ್ಕೊಳ್ಳತ್ತಿಲ್ಲ. ಅನೇಕ ಉಪವಾಸ ಬಗೆದು ವಿಜ್ಞಾಪನೆ ಪ್ರಾರ್ಥನೆ ಮಾಡತನ, ಪಾಪ ಒಪ್ಕೊಂಡಿಲ್ಲ. ಅವನಿಗೆ ಯಾರು ಹೇಳ್ಯಾರಂತ, ಕ್ರಿಸ್ತನು ನಿನಗಾಗಿ ಮರಣ ಹೊಂದೇನ, ನೀ ಮಾಡಿದ ಪಾಪ ದ್ರೋಹ ಅಪರಾಧಗಳೆಲ್ಲ ಅಳಿಸ್ಬಿಟ್ಟೆನ, ಇನ್ನು ಮುಂದೆ ನೀ ಎಷ್ಟು ಪಾಪ ಮಾಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ, ಎಲ್ಲ ನಡೀತದೆ ಅಂತ ಹೇಳ್ಯಾನ. ಮಾನವರು ಹೇಳ್ತಕ್ಕಂಥ ಮಾತು, ಮಾನವರು ಆಡ್ತಕ್ಕಂಥ ಮಾತಿನ ಅನುಸಾರವಾಗಿ ಆಧಾರ ಮಾಡಿಕೊಂಡು ಲೋಕದಲ್ಲಿ ಪಾಪ ದ್ರೋಹ ಅಪರಾಧ ಭಯಂಕರವಾಗಿ ಸ್ಥಿತಿಯಲ್ಲಿ ಬಿದ್ದೋಗಿ ಎಲ್ಲ ಕಳೆದುಕೊಂಡನ. ಪಶ್ಚಾತ್ತಾಪ ಪಡುವಾಗ ದೇವರನ್ನು ಪಾಪ ಕ್ಷಮಿಸು ಅಂತ ಹೇಳ್ತಿಲ್ಲ ತಾನೆ ಸ್ಪಷ್ಟವಾಗಿ. ನನ್ನ ದ್ರೋಹ ಅಪರಾಧಗಳು ಅಳಿಸ್ಬಿಡು ದೇವರೆಂಬುದಾಗಿ ಕೇಳತ್ತಿಲ್ಲ. ಲಾಸ್ಟ್ ಮರಣ ಅಂತ ಸ್ಥಿತಿಗೆ ಬಿದ್ದಾಗ, ದೇವ ನಾ ಮಾಡಿರ್ತಕ್ಕಂಥ ಪಾಪವನ್ನು ಅಳಿಸ್ಬಿಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನ. ಪ್ರಾರ್ಥನೆ ಮಾಡಿದಾಗ ಅವನ ಒಳಗಿರ್ತಕ್ಕಂಥ ಎಲ್ಲ ವೇದನೆಗಳು ಪರಿಹಾರ ಆಗೋಯ್ತವ ಪ್ರಿಯರೇ. ಎಲ್ಲ ಸಮಸ್ಯೆಗಳು ಶೋಧನೆಗಳು ಪರಿಹಾರ ಆಗೋಯ್ತವ. ಸ್ವಲ್ಪ ದಿನ ಹೋಯ್ತದ. ಸ್ವಲ್ಪ ದಿನ ಹೋದಾಗ ಆಟೋಮೆಟಿಕ್ಲಿ ಒಂದು ಬಿಸ್ನೆಸ್ ಮಾಡುವಂಥ ವ್ಯಕ್ತಿ ಅವನ ಬಳಿಗೆ ಬಂದು ಅವನಿಗೆ 1 ಲಕ್ಷ ರೂಪಾಯಿ ಕೊಟ್ಟು, ನೀ ಬಿಸ್ನೆಸ್ ಸ್ಟಾರ್ಟ್ ಮಾಡು, ನಿನಗಿನ್ನೂ ಬೇಕಾಗಿರ್ತಕ್ಕಂಥದ್ದು ಕೂಡ ನನಗೆ ಸಹಾಯ ಮಾಡ್ತಾ ಅಂತೇಳಿ 1 ಲಕ್ಷ ರೂಪಾಯಿ ಕೊಟ್ಟು ಅವನಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹಚ್ಚಾನ. ನೀ ಏನು ಮಾಡ್ತೀವಿ ಮಾಡು, ಕಳೆದೋಯ್ತು, ನೀನು ಆಶಾವಾದಿ ಅಂದ್ರೆ ಪರವಾಗಿಲ್ಲ, ಇಷ್ಟು 1 ಲಕ್ಷ ರೂಪಾಯಿ ಹೋದ್ರೂ ಕೂಡ ಪರವಾಗಿಲ್ಲ. ಒಂದು ವೇಳೆ ನೀ ಈ 1 ಲಕ್ಷ ರೂಪಾಯಿ ನನ್ನ ಬಳಿ ತೆಗೆದುಕೊಂಡು ನೀ ಸಂಪಾದನೆ ಮಾಡಿದೆ ಅಂದ್ರೆ, ನೀ ಕೂಡಿಸಿಡ್ದೆ ಅಂದ್ರೆ, ನೀ ಯಾವಾಗ ನಿನಗೆ ಅನುಕೂಲತೆ ಇರ್ತದ ಅವಾಗ ನೀ ನನಗೆ ಸ್ವಲ್ಪ ಮಾಡಿ ನೀನು ಕೊಡು, ಒಂದೇ ಸರ್ತಿ ಕೊಟ್ಟರು ಕೂಡ ನಂಗೆ ಪರವಾಗಿಲ್ಲ ಅಂಥೇಳಿ ಹೇಳಿಕೊಟ್ಟು 1 ಲಕ್ಷ ರೂಪಾಯಿ ಕೈದಾಗಿಟ್ಟು ಹೋಯ್ತಾನಂತ. ಮತ್ತು ತಿರುಗಿ ಆತನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ 1 ಲಕ್ಷಕ್ಕೆ 2 ಲಕ್ಷ, 2 ಲಕ್ಷಕ್ಕೆ 10 ಲಕ್ಷ ಹೀಗೆ ಸಂಪಾದನೆ ಮಾಡ್ಕೊಂಡೋಗೇನು ಪ್ರಯತ್ನ. ಇವತ್ತು ಅನೇಕ ಜನರು ನನಗೆ ಹೇಳ್ತೆ, ನೀವು ಮಾಡಿರ್ತಕ್ಕಂಥ ಪಾಪ ದ್ರೋಹ ಅಪರಾಧಗಳೇ ನಿಮ್ಮನ್ನು ಹಾಳು ಮಾಡ್ತಾವೆ ಪ್ರಿಯರೇ. ನೀವು ಮಾಡ್ತಕ್ಕಂಥ ದ್ರೋಹ, ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಿಯೆಗಳು ನಿಮಗೆ ಸ್ಪಷ್ಟವಾಗಿ ಹಾಳು ಮಾಡ್ತಾವೆ ಪ್ರಿಯರೇ. ಇವತ್ತು ನಿಮಗೂ ಸಮೃದ್ಧಿ ಕಾಣಿಸ್ತಿರ್ಬೋದು, ಇವತ್ತು ನಿಮಗೆ ಸಂತೋಷ ಕಾಣಿಸ್ತಿರ್ಬೋದು, ಇವತ್ತು ಎಲ್ಲದರಲ್ಲಿ ನಿನಗೆ ಎಂಬುದಾಗಿ ಕಾಣಿಸ್ತಿರ್ಬೋದು. ಆದರೆ ಒಂದು ದಿನ ಆ ಸಮಯ ಬಂತಂದ್ರೆ ಭಯಂಕರವಾಗಿರ್ತದೆ ಪ್ರಿಯರೇ. ಆದರೆ ಕ್ರಿಸ್ತನ ಮಕ್ಕಳಾಗಿರ್ತಕ್ಕಂಥವ್ರು, ಕ್ರಿಸ್ತನ ಕುಟುಂಬವಾಗಿರ್ತಕ್ಕಂಥವ್ರು, ನೀವು ಯಾವುದು ಪಾಪ ದ್ರೋಹ ಅಪರಾಧ ಮಾಡ್ಲಿಕ್ಕೆ ನಿಮ್ಗೆ ಚಾನ್ಸ್ ಇಲ್ಲ. ನಿಮಗಾಗಿ ದೇವರು ಸಿಲ್ಬೆ ಮೇಲೆ ರಕ್ತವನ್ನು ಸುರಿಸ್ಯಾನ. ನಿಮಗಾಗಿ ದೇವರು ಸಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ಯಾನ. ಯಾಕ? ನೀವು ಸುಖವಾಗಿರಬೇಕು, ನೀವು ಸಮೃದ್ಧಿಯಿಂದ ಇರಬೇಕು, ಇನ್ನು ಮುಂದೆ ಪಾಪ ದ್ರೋಹ ಅಪರಾಧದಲ್ಲಿ ನೀವು ಬಿದ್ದು ಹೋಗ್ಬಾರ್ದು ಎಂಬುದಾಗಿ ಸ್ಪಷ್ಟವಾಗಿ ಕಾರ್ಯ ಮಾಡ್ಯಾನ ಪ್ರಿಯರೇ. ಹಲ್ಲೆಲೂಯಾ. ಆದರೆ ನೀನು ಮಾಡಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆನಾಗಿರ್ಬೇಕು. ಒಳ್ಳೇದು ಮಾಡಿದೆ ಉತ್ತಮ, ಅದ್ಭುತ ಅದ. ಕೆಟ್ಟದ್ದು ಮಾಡಿದೆ ನಿನಗೆ ಸರ್ವನಾಶದ ಪ್ರಿಯರೇ. ಅದಕ್ಕೆ ದೇವರು ಯಾರಿಗೆ ಆಶೀರ್ವಾದ ಮಾಡ್ತಾನಂತೇಳಿ ನಾವು ನೋಡಿದಾಗ ಇಲ್ಲಿ ವಾಕ್ಯದ ಕಡೆ ನಾವು ಹೋಗೋಣ ಸ್ಪಷ್ಟವಾಗಿ. ಕೀರ್ತನೆಗಳು 128ನೇ ಅಧ್ಯಾಯ 1-2 ವಚನ ಓದ್ರಿ. ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಆ ಮನುಷ್ಯನು ದೇವನ ಪಾಪ ಮಾಡಿದ ಅಂತೇಳಿ ಒಪ್ಪಿಕೊಂಡು ಬಿಟ್ಕೊಟ್ಟಾಗ ದೇವರು ಅವನಿಗೆ ಇನ್ನೊಬ್ಬರಲಿಂದ ಸಹಾಯ ಮಾಡಿ ಮತ್ತೆ ಬಿಸ್ನೆಸ್ ವ್ಯಾಪಾರ ಕೊಟ್ಟು ಉನ್ನತ ಸ್ಥಾನಕ್ಕೆ ಬರ್ಲಕ್ಕ ಸಹಾಯ ಮಾಡ್ಯಾನ ಪ್ರಿಯ. ಅದಕ್ಕೆ ಹೇಳ್ತಾನ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನೀನು ಸಂಪಾದನೆಯಲ್ಲಿ ನೀ ಎಷ್ಟು ಕಷ್ಟಪಡ್ತಿಲ್ಲ ಅದರಲ್ಲಿ ನೀನೇ ಅನುಭವಿಸ್ತಿ. ಇನ್ನೊಬ್ಬರಿಗೋಸ್ಕರ ನೀನು ಒಂದು ವೇಳೆ ಕಷ್ಟಪಟ್ಟಿ ಅಂದ್ರೆ ಅದು ಕಷ್ಟ ಎಂದೂ ವ್ಯರ್ಥ ಆಗಲ್ಲ. ಆದರೆ ಯಾವ ವಿಷಯವಾಗಿ ನೀನು ಕಷ್ಟಪಡ್ಬೇಡ ಗೊತ್ತದನ, ಇನ್ನೊಬ್ಬನು ಕೂಡ ಹಾಳಾಗಿ ನಾಶವಾಗಿ ನರಕದ ಮಾರ್ಗದ ಅವನಿಗೋಸ್ಕರ ನೀವು ಪ್ರಾರ್ಥನೆ ಮಾಡು, ಆದರೆ ಅವನಿಗೆ ಮಾತ್ರ ನೀನು ಹಿಂಬಾಲಿಸಬೇಡ. ಒಬ್ಬ ವ್ಯಕ್ತಿ ಕುಡಿದು
ರೋಡೆಲ್ಲ ತಿರುಗ್ತಕ್ಕಂಥನಾಗಿನ, ರೋಡೆಲ್ಲ ಅಡ್ಡಾಡ್ತಕ್ಕಂಥವನಾಗಿದ್ದಾನ. ಆದರೆ ಅವ ಕೆಲವೊಂದು ವಿಷಯಲ್ಲಿ ಹೇಗಿರ್ತಾನೋ ಗೊತ್ತಿಲ್ಲ. ಆದರೆ ನೀತಿವಂತನಾಗಿರ್ತಕ್ಕಂಥ ವ್ಯಕ್ತಿ ನೀನು ಅವನ ಜೊತೆ ನೀನು ಸಂಪರ್ಕ ಪಾಲಿಸಿದೆ ಅಂದ್ರೆ, ಅವನಿಗೆ ಹಿಡ್ಕೊಂಡು ತರುವಾಗ ಕೂಡ ನೀ ಪ್ರಯಾಸ ಪಟ್ಟೆ ಅಂದ್ರೆ, ನಿನ್ನ ಕೂಡ ಜನ ನಂತರ ಏಟ್ಕೊಂಡ ನೋಡವ, ಹಿಂಗಾಗೆ ನೋಡವ, ಏನು ಪರಿಸ್ಥಿತಿ ನೋಡವ, ಮತ್ತು ಸ್ತುತಿ ಮಾಡ್ತಾನೆ, ಆರಾಧನೆ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಉಪವಾಸ ಮಾಡ್ತಾನೆ, ಅವಿನ ಇಟ್ಕೊಂಡಂತೇಳಿ ಜನ ಅಂತಾರೆ. ಪ್ರಿಯರೇ, ನೀ ಪ್ರಾರ್ಥನೆ ಮಾಡು, ಹಿಂಬಾಲಿಸ್ಬೇಡ. ನಿನ್ನ ಪ್ರಾರ್ಥನೆ ದೇವರು ಕೇಳಬೇಕು. ನಿನ್ನ ಪ್ರಾರ್ಥನೆ ಕೇಳಿ ಅವನು ರಕ್ಷಿಸಬೇಕು. ಯಾಕಂದರೆ ನೀ ಕಷ್ಟಪಡು, ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸುವೆ ಸ್ಪಷ್ಟವಾಗಿ. ನಿನ್ನ ಸಂಪಾದನೆಯಲ್ಲಿ ನೀನೇ ಅನುಭವಿಸ್ತಿ, ಇನ್ನೊಬ್ಬರು ಅದು ಅನುಭವಿಸ್ಲಿಕ್ಕೆ ಅವಕಾಶ ಅನಿಸಿಲ್ಲ. ಇನ್ನೊಬ್ಬರಿಗಾಗಿ ನೀ ಅನುಭವಿಸ್ಬೇಕಾದ್ರೆ, ಇನ್ನೊಬ್ಬರಿಗಾಗಿ ನೀ ಸಂಪಾದನೆ ಮಾಡಬೇಕಾದ್ರೆ ಅದರಲ್ಲಿ ಅನ್ಯಾಯವಾಗಿ ನೀ ಕೂಡಿಸಿ ಅಂದ್ರೆ ಅದು ಇನ್ನೊಬ್ಬರಿಗೆ ಹೋಯ್ತು ಪ್ರೇರಣೆ ಆಸ್ತಿ. ನೀನು ಅನ್ಯಾಯವಾಗಿ ನೀ ಕೂಡಿಸಿ ಕಳಿಸಿ ಅಂದ್ರೆ, ಅನ್ಯಾಯವಾಗಿ ಮಾಡಲಂಥ ಕಾರ್ಯಗಳನ್ನು ಮಾಡಿ ನೀನು ಧನವನ್ನು ಕೂಡಿಸಿ ಅಂದ್ರೆ ಅದು ಇನ್ನೊಬ್ಬನಿಗೆ ಸೊತ್ತಾಗೋಯ್ತು ಪ್ರೇರೆ, ಅದು ನಿನಗೆ ಅನುಭವಿಸ್ಲಿಕ್ಕೆ ಅವಕಾಶ ಅನಿಸಿಲ್ಲ. ನಿನ್ನ ಕಷ್ಟದಲ್ಲಿ ನಿನಗೆ ಎಷ್ಟು ಬರ್ತೋ ಅದರಲ್ಲಿ ಸಮೃದ್ಧಿ ಇದೆ, ಅದರಲ್ಲಿ ನೆಮ್ಮದಿ ಇದೆ, ಅದರಲ್ಲಿ ಐಕ್ಯತೆ ಇದೆ, ಅದರಲ್ಲಿ ನೀನು ಅನುಭವಿಸುವ ಹಾಗೆ ದೇವರು ನೀನು ಮಾಡ್ತಾನೆ ಪ್ರೇರೆ. ಅದರಲ್ಲಿ ನಿಂಗೆ ಸಮೃದ್ಧಿ ಇದೆ. ನಿನ್ನ ಹೆಂಡತಿ, ನಿನ್ನ ಮಕ್ಕಳಿಗೆ, ನಿಮ್ಮ ತಾಯಿ ತಂದೆ, ನಿಮ್ಮ ಕುಟುಂಬಕ್ಕೆ ಸಮೃದ್ಧಿ ಇದೆ ಪ್ರೇರೆ. ಅಡ್ಡದಾರಿಗೆ ಹೋಗ್ತಕ್ಕಂಥ ಜನ ಲೋಕದಲ್ಲಿ ಬಹಳಷ್ಟು ಜನ ಆಗ್ಯಾರ. ಅಡ್ಡದಾರಿಯಿಂದ ಸಂಪಾದನೆ ಮಾಡ್ತಕ್ಕಂಥದ್ದು ಉತ್ತಮ ಅಲ್ಲ, ಅದ್ಭುತ ಅಲ್ಲ. ಸಾಲ ಕೊಟ್ಟವನು ಬಡ್ಡಿ ತೆಗೆದುಕೊಳಿಸ್ತಾನ, ಆತ ನೀನು ಸುಮ್ಮನೆ ಬಿಡಲ್ಲ. ಅಡ್ಡದಾರಿಗೆ ನೀನು ಸಂಪಾದನೆ ಮಾಡ್ಲಿಕ್ಕೆ ಹೋಗ್ಬೇಡ, ಅಡ್ಡದಾರಿ ಹಿಡಿಲಕ್ಕೆ ಹೋಗ್ಬೇಡ. ಅಡ್ಡದಾರಿಗೆ ನೀವು ಹೋದಿ ಅಂದ್ರೆ ನಿನ್ನ ಕಷ್ಟದಲ್ಲಿ ನೀನು ಅನುಭವಿಸ್ತಿ, ಆದರೆ ನಿನ್ನ ಜೊತೆ ಇನ್ನೊಬ್ಬರು ಅನುಭವಿಸ್ತಾರೆ ಪ್ರಿಯರೇ. ನಿನ್ನಿಂದ ನಿನ್ನ ಹೆಂಡತಿ ಅನುಭವಿಸ್ತಾಳ, ನಿನ್ನ ಮಕ್ಕಳು ಅನುಭವಿಸ್ತಾರ, ನಿನ್ನಿಂದ ನಿಮ್ಮ ತಾಯಿ ತಂದೆ ಅನುಭವಿಸ್ತಾರ, ನಿನ್ನಿಂದ ನಿನ್ನ ಕುಟುಂಬವೆಲ್ಲ ಅನುಭವಿಸ್ತು ಪ್ರಿಯರೇ. ನೀ ಅಡ್ಡದಾರಿಗೆ ಹೋದಾಗ ಒಂದು ಸಹೋದರು ರಾತ್ರಿ 12 ಗಂಟೆ 1 ಗಂಟೆ ಆದರೂ ಕೂಡ ಇಸ್ಪಟ್ ಆಡ್ತಾನಂತ ಪ್ರಿಯರೇ. ಅವನ ದಾರಿ ಅಡ್ಡದಾರಿ ಅದೊಂದೇ. ಇಸ್ಪಟ್ ಆಡಿ ಅನೇಕ ಆಸ್ತಿ ಕೂಡಿಸ್ತಾನ, ಸಂಪಾದನೆ ಮಾಡ್ತಾನ. ಆ ಆಸ್ತಿ ಎಲ್ಲ ಇಸ್ಪಟ್ದಾಗ ಹಾಕ್ತಾನೆ ಕಂಪ್ಲೀಟ್ಲಿ. ಡೈಲಿ ಆಡ್ಸೆ ಹಿಡ್ಕೊಂಡು 1,000 ತನ, 800 ಹಿಡ್ಕೊಂಡು 1,000 ತನ ಕೆಲಸ ಮಾಡ್ತಾನ. ಕೆಲಸ ಮಾಡಿದ್ದೆಲ್ಲ ಸಾಯಂಕಾಲ ಮತ್ತು ಅಡ್ಡದಾರಿನೇ. ಒಂದಿನ ನೋಡ್ತಾಳೆ ಹೆಣ್ತಿ, 2 ದಿನ ನೋಡ್ತಾಳೆ ಹೆಣ್ತಿ, 3 ದಿನ ನೋಡ್ತಾಳೆ ಹೆಣ್ತಿ. ನೋಡಿ ವರ್ಷಗಳು ಹೋಯ್ತವ. ಎಲ್ಲ ತಾಳಿ ಕಡ್ದಾಕಿ ಮಾರ್ಕೋತಾನ, ಕಾಲುಂಗುರು ಮಾರ್ಕೋತಾನ. ಮನೆಗಿರ್ತಕ್ಕಂಥದ್ದು ಎಲ್ಲ ಗಂಗಾಳ ತಮ್ಗೆ ಎಲ್ಲೆಲ್ಲ ಇರ್ತಾವೆ, ಎಲ್ಲ ಟೋಟಲಿ ಹೋಗಿರ್ತಾವ. ಲಾಸ್ಟಿಗೆ ಬಂದಾಗ ಹೆಣ್ತಿ ಅಂತಾಳೆ, ನಾನೇ ಒಬ್ಬಕ್ಕೆ ಉಳಿದಿದ್ದೆ ನೋಡಂತಾಳೆ. ಅವನಿಗೆ ಏನಂತಾಳ, ಲಾಸ್ಟ್ ಮನೆಗೆ ಎಲ್ಲ ಸಾಮಾನು ಹೋಗ್ಯಾವ, ಈಗ ಖರೀದಿ ಮಾಡೋ ವ್ಯಕ್ತಿ ಯಾರಿದ್ದೀರ ಹೇಳು, ನನಗೆ ಮಾರ್ಬಿಡು. ಯಾಕಂದ್ರೆ ಮಕ್ಕಳು ಸಣ್ಣರ, ಅವ್ರ ವಯಸ್ಸು ಆ ಕಡೆ ಈ ಕಡೆ ದಿನ ಅವರು ಕಂಪ್ಲೀಟ್ ಏನ ಮ್ಯಾಚರ್ ಟೈಮ್ ಬಂದಿಲ್ಲ. ಅವ್ರದ್ದು 8-10 ವರ್ಷ ಆ ಕಡೆ ಈ ಕಡೆ ಮಕ್ಕಳಿಗಂತೂ ಯಾರು ಖರೀದಿ ಮಾಡಲ್ಲ. ನನಗೆ ಯಾರು ಖರೀದಿ ಮಾಡಿದ್ರೆ ಮತ್ತು ನನಗೆ ಕೂಡ ಮಾರ್ಬಿಡು ಅಂತೇಳಿ ಹೆಣ್ತಿ ಅಂತ ಪ್ರೇರೆ. ಪ್ರಯೋಜನ ಏನು? ಎಲ್ಲ ಮಾರ್ಕೊಂಡು ತಿಂದು ಕುಡಿದು ಹಾಳಾಗಿ ತನ್ನ ಹೆಂಡತಿ ಕೂಡ ಕೊನೆದಾಗ ನಿನ್ನ ಮೇಲೆ ಅಸಹ್ಯವನ್ನು ಹುಟ್ಟಿ ಹೇಳ್ತಾಳಾಕಿ, ನಿನ್ನ ಮೇಲೆ ಅಸಹ್ಯ ಹುಟ್ಟಿಸ್ಕೊಂಡು. ಯಾಕಂದ್ರೆ ಇನ್ನೊಬ್ಬ ವ್ಯಕ್ತಿ ಬಂದು ನನ್ನ ಮೇಲೆ ಮಧ್ಯರಾತ್ರಿ ನನ್ನ ಕೈ ಹಿಡಿತಾನೇನೋ, ಅಥವಾ ನನ್ನ ಯಜಮಾನ ನಿಂತ ಸ್ಥಿತಿ ಹೋಗೇನೇನೋ ಅಂತ ತಿಳ್ಕೊಂಡು ಲಾಸ್ಟಿಗೆ ಯಾರಾದ್ರೂ ನನ್ನ ಖರೀದಿ ಮಾಡ್ತಾರಂದ್ರೆ ಅವನಿಗೆ ಮಾರ್ಬಿಡು ಎಂಬುದಾಗಿ ಸ್ಪಷ್ಟವಾಗಿ ಹೆಂಡತಿ ಕಣ್ಣೀರಿಟ್ಟು ಮೊಳಕಾಲೂರಿ ಗೋಳಾಡ್ತಾಳೆ ಪ್ರೇರೆ. ಪ್ರಯೋಜನ ಏನು ಪ್ರಯೋಜನ ಇಲ್ಲ. ಆದರೆ ಪ್ರಿಯ ನನ್ನ ಸೋದರ ಸೋದರಿ, ದೇವರು ಹೇಳ್ತಾನ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ದೇವರಲ್ಲಿ ಭಯ ಮತ್ತು ಭಕ್ತಿ ಉಳ್ಳವನಾಗಿ ನಿನ್ನ ಜೀವನ ಮಾಡಿದಾಗ ಮಾತ್ರನೇ ನಿನಗೆ ಸಮೃದ್ಧಿದ, ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ನೀನು ಮಾಡಿರ್ತಕ್ಕಂಥ ಅಡಿಗೆ ನೀನೇ ಊಟ ಮಾಡಬೇಕಾದ್ರೆ ಇನ್ನೊಬ್ಬರಿಗೆ ಊಟ ಮಾಡ್ಲಿಕ್ಕೆ ಚಾನ್ಸಸ್ ಅವಕಾಶ ಇಲ್ಲ ಪ್ರಿಯರೇ. ಮೊದಲೇದು ನಿನ್ನ ಮಕ್ಕಳಿಗೆ ಸಮೃದ್ಧಿ ಇರಬೇಕು ನಿನ್ನ ಸಂಪಾದನೆಯಲ್ಲಿ. ಎರಡನೇದು ಹೆಂಡತಿಗೆ ಸಮೃದ್ಧಿ ಇರಬೇಕು ನಿನ್ನ ಸಂಪಾದನೆಯಲ್ಲಿ. ಮೂರನೇದು ನಿನ್ನ ಕೂಡ ಸಮೃದ್ಧಿ ಇರಬೇಕು. ಅಯ್ಯೋ ನನ್ನ ಸಂಪಾದನೆ ಸ್ವಲ್ಪ ಇದ, ಮತ್ತು ಕೂಡ ನಮ್ಗೆ ಸಮೃದ್ಧಿ ಇದಪ್ಪ ಎಂಬುದಾಗಿ ಈ ಥರವಾಗಿರ್ಬೇಕು. ಯಾಕಂದರೆ ನಿನ್ನ ಕಷ್ಟ ಇನ್ನೊಬ್ಬರು ಅನುಭವಿಸ್ಲಿಕ್ಕೆ ಅವಕಾಶ ಇಲ್ಲ. ನಿನ್ನ ಸಂಪಾದನೆ ಬಜಾರ್ ಪಾಲ್ ರೋಡ್ ಪಾಲ್ ಆಗ್ಲಿಕ್ಕೆ ಅವಕಾಶ, ನಿನ್ನ ಸಂಪಾದನೆಯಲ್ಲಿ ಇನ್ನೊಬ್ಬರು ಅನುಭವಿಸ್ಲಿಕ್ಕೆ ಅವಕಾಶ ಅನಿಸಿಲ್ಲ ಸಹೋದರ ಸಹೋದರಿ. ಅದಕ್ಕೆ ಹೇಳ್ತಾನ, ನಿನ್ನ ಕಷ್ಟಾರ್ಜಿತವು ನೀನೇ ಅನುಭವಿಸಿವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ನಿನಗೆ ಶುಭ ಅದ, ನಿನಗೆ ಸಮಾಧಾನ ಅದ, ನಿನಗೆ ಸಮೃದ್ಧಿ ಅದ, ನಿನಗೆ ನೆಮ್ಮದಿ ಅದ, ಐಕ್ಯತೆ ಅದ. ನಿನಗೆ ಶುಭ ಇರುವುದಂದ್ರೆ ಎಲ್ಲದರಲ್ಲಿ ನೀನು ಒಂದು ಮೇಲಿಗಾಗಿ ನೀನು ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ಅವಾಗ ನಿನಗೆ ಶುಭ ಇರ್ತವೆ ಪ್ರಿಯರೇ. ಆ ಶುಭ ನಿನ್ನ ಮನೆತನ ಹುಡ್ಕೊಂಡು ಬಂದಾಗ ದೇವ್ರನ್ನ ಜೀವಿತಲ್ಲಿ ಅದ್ಭುತ ಮಾಡ್ತಾನೆ. ಅದಕ್ಕೆ ಪ್ರಕಟಣೆದಾಗ ಒಂದು ಮಾತು ಹೇಳ್ತಾನೆ ಸ್ವಾಮಿ, ಏನು ಹೇಳ್ತಾನೆ,
ಯಾವನಾದರ ಬಾಗಿಲನ್ನು ತೆರೆಯುವುದಿದ್ದರೆ ಒಳಗಡೆ ಬಂದು ನಾನು ಊಟ ಮಾಡ್ತಾ, ಈಗೋ ಬಾಗಿಲಲ್ಲಿ ನಿಂತು ನಾನು ತಟ್ಟುತ್ತಾ ಇದ್ದೆ ಎಂಬುದಾಗಿ. ಬಾಗಿಲಲ್ಲಿ ನಿಂತು ಆತನು ತಟ್ಟುವಾಗ ನೀವೊಂದು ವೇಳೆ ಹೃದಯ ಎಂಬ ಬಾಗಿಲನ್ನು ತೆರೆದಿಂದ್ರ ನಿನ್ನ ಜೊತೆ ಏಸ್ವಾಮಿ ಊಟ ಮಾಡ್ಲಕ್ಕೆ ಪ್ರಯಾಸ ಪಡ್ಲತನ ಪ್ರೇರೆ. ನಿನ್ನ ಸಮೃದ್ಧಿ ಇರ್ತದ, ಅವಾಗ ನೀನು ಧನ್ಯನಾಗಲಕ್ಕೆ ಅವಕಾಶ ಅದ ಪ್ರೇರೆ. ನೀನು ಐಕ್ಯತೆ ಉಳ್ಳವನಾಗಿ ಜೀವನ ಮಾಡ್ಲಿಕ್ಕೆ ಅವಕಾಶ ಅದ ಪ್ರೇರೆ. ಆದರೆ ನನ್ನ ಸಹೋದರ ಪುರುಷನಾಗಿರ್ತಕ್ಕಂಥ ನೀ ಜಯಶಾಲಿಯಾಗಿ ನಂಗೆ ಜೀವನ ಮಾಡು. ನೀ ಜಯಶಾಲಿಯಾಗಿ ನೀನು ಸಂಪಾದನೆ ಮಾಡ್ಲಿಕ್ಕೆ ಪ್ರಯಾಸ ಪಡು. ಇನ್ನೊಬ್ಬರ ಸೊತ್ತ ಮೇಲೆ, ಇನ್ನೊಬ್ಬರ ಆಸ್ತಿ ಮೇಲೆ ನೀನು ಮನಸ್ಸಂಕಲ್ಪನೆ ಇಡಬೇಡ. ನೀನು ಎಷ್ಟು ಸಂಪಾದನೆ ಮಾಡ್ತೀನಿ ನೋಡು, ಅದರಲ್ಲಿ ಸಮೃದ್ಧಿಯನ್ನು ಅನುಭವಿಸ್ತಕ್ಕಂಥನಾಗಿರು. ಹಲ್ಲೆಲೂಯ. ಒಂದು ವೇಳೆ ನೀ ಹೆಚ್ಚಿಗೆ ನೀ ಆಸೆ ಪಟ್ಟಿ ಅಂದ್ರೆ, ಹೆಚ್ಚಾಗಿನ ಓಡುವುದಕ್ಕೆ ನೀ ಪ್ರಯಾಸ ಪಟ್ಟಿ ಅಂದ್ರೆ, ಬಹುಶಃ ನಿನ್ನಿಂದ ಏನೋ ಹಾಳಾಯ್ತಕ್ಕಂಥ ಪರಿಸ್ಥಿತಿ ಅದೇನೋ, ನೀನು ಎಲ್ಲರ ಬಿದ್ದೋಗ್ತೇನೋ, ಇಂಥ ಈ ಸ್ಥಿತಿಯಲ್ಲಿ ಕೂಡ ನಿನಗೊಂದು ಅವಕಾಶ ಇದೆ. ಆದರೆ ನಾನು ದೇವರು ಹೇಳ್ತಾನ, ನೀನು ಮಾರ್ಪಡು. ಯಾವ ಮನುಷ್ಯ ಉನ್ನತ ಸ್ಥಾನಕ್ಕೆ ಬರ್ತಾನಂದರೆ ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಆತನ ಮಾರ್ಗಗಳು ನಡೀತಕ್ಕಂಥನಾಗಿರುತ್ತಾನೋ ಆ ಮನುಷ್ಯ ಉನ್ನತ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯದ ಪ್ರೇರಿ. ಆತನ ಮಾರ್ಗಗಳನ್ನು ಹುಡುಕು. ಅದಕ್ಕೆ ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚಿತವಾಗಿ ಸ್ಪಷ್ಟವಾಗಿ ಪ್ರವಾದಿ ಹೇಳ್ತಾರ, ಆತನ ದಾರಿಗಳನ್ನು ಮಾರ್ಗಗಳನ್ನು ಸರಿ ಮಾಡಿರಿ ಅಂತ ಹೇಳ್ತಾನೆ ಪ್ರಿಯರೇ. ಯೋಹಾನ್ ಕೂಡ ಹೇಳ್ತಾನ, ಆತನ ಹಾದಿಗಳನ್ನು ಸರಿ ಮಾಡ್ರಿ ಎಂಬುದಾಗಿ, ಆತನ ದ್ವಾರಗಳನ್ನು ಸರಿ ಮಾಡ್ರಿ. ಸ್ವಾಮಿ ನಿಮ್ಮ ಮನೆಗೆ ಬರುವಾಗ ಪಾಪ ಎಂಬ ಮುಳ್ಳು, ದ್ರೋಹ ಎಂಬ ಮುಳ್ಳು, ಅಪರಾಧ ಎಂಬ ಮುಳ್ಳು, ಮೋಸ ಎಂಬ ಮುಳ್ಳು ಆತನ ಬರ್ತಕ್ಕಂಥ ದಾರಿಯಲ್ಲಿ ನಿಮ್ಮ ಮನೆಗೆ ಇರ್ಲಿಕ್ಕೆ ಅವಕಾಶ ಇಲ್ಲ. ಆತನ ಬರ್ತಕ್ಕಂಥ ಮಾರ್ಗ ಸರಳವಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಏನು ಪ್ರಯೋಜನ? ಹೃದಯ ಎಲ್ಲ ಪಾಪ ಇಟ್ಕೊಂಡು, ಶರೀರವೆಲ್ಲ ಪಾಪ ಇಟ್ಕೊಂಡು, ಪ್ರತಿದಿನ ಮಾಡ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಬೇರೆ ಬೇರೆ ಆಗಿದ್ದು, ದೇವರೇ ಎಂಬುದಾಗ ಎಷ್ಟು ಆಕಾಶ ಕಡೆಗೆ ಇತ್ತು ಪ್ರಾರ್ಥನೆ ಮಾಡ್ತಿ, ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಾನಂತೆ ಇಲ್ಲ. ಹಲ್ಲೆಲೂಯಾ. ಯೆಶಾಯ 59ನೇ ಅಧ್ಯಾಯ 1ನೇ ವಚನ ಓದ್ರಿ. ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮಟ್ಟುಗೆಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನೀ ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಲತ್ತಿಲ್ಲ ಅಂದರೆ ನೀ ಏನು ಮಾಡಿದಿ? ನಿನ್ನ ದ್ರೋಹ, ನಿನ್ನ ಪಾಪಗಳೇ ಆತನ ಮುಖಕ್ಕೆ ಅಡ್ಡವಾಗಿವೆ ಪ್ರೇರೆ. ಇದು ಮೊದಲು ನೀವು ಪರೀಕ್ಷಿಸ್ಬೇಕು. ಯಾಕಂದರೆ ಆತನು ಕಿವುಡಲ್ಲ, ಮೂಕಲ್ಲ, ನೋಡಲಾರದಂಥವನು ಕೂಡ ಅಲ್ಲ, ರಕ್ಷಿಸಲಾರದಂಥವನು ಕೂಡ ಅಲ್ಲೆಲ್ಲ ಪ್ರೇರೆ. ಆತನು ಕೇಳ್ತಕ್ಕಂಥವನ, ನೋಡ್ತಕ್ಕಂಥವನ, ರಕ್ಷಿಸ್ತಕ್ಕಂಥವನ ಪ್ರೇರೆ ಆತನು. ಎಷ್ಟು ಸರ್ತಿ ನೀ ಇದೇ ರೀತಿಯಾಗಿ ಇದೇ ಮಾರ್ಗದಲ್ಲಿ ನೀವು ಹೋಗುವಾಗ ದೇವರು ನಿನಗೆ ಹೇಗೆ ರಕ್ಷಿಸ್ತಾನೆ ನಾನು ಹೇಳು. ಕೆಲವರು ಅಂತಾರ, ಅಲ್ಲಿ ಆರಾಧನೆಗೆ ಹೋದ್ರೆ ಬರೀ ಪಾಪದ ವಿಷಯವಾಗಿ ವಾಕ್ಯ ಹೇಳ್ತಾರ, ಬರೀ ಇದ್ರ ವಿಷಯವಾಗಿ ಹೇಳ್ತಾರ, ಆಶೀರ್ವಾದ ವಿಷಯವಾಗಿ ವಾಕ್ಯ ಹೇಳಲ್ಲ, ಸಮೃದ್ಧಿ ವಿಷಯವಾಗಿ ವಾಕ್ಯ ಹೇಳಲ್ಲ, ಹೇಗೆ ನಾವು ಪರಲೋಕ ಕಾಣ್ತೇವೋ ಆ ವಿಷಯ ವಾಕ್ಯ ಹೇಳಲ್ಲ, ಬರೀ ಪಾಪದ ವಿಷಯ ವಾಕ್ಯ ಹೇಳ್ತಾರೆ ಅಂತೇಳಿ ಕೆಲವೊಬ್ಬರಿಗೆ ಇದು ಮಾತು ನುಡಿತಕ್ಕಂಥ ಪ್ರಿಯ. ಆದರೆ ಈ ಶಬ್ದ ನುಡಿಸ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಪಾಪ ಮಾಡ್ತಕ್ಕಂಥ ನನ್ನ ಪ್ರಿಯರೇ. ನೀ ಎಷ್ಟು ಆಶೀರ್ವಾದ, ಧನ, ಐಶ್ವರ್ಯ ಎಲ್ಲ ಸಂಪಾದನೆ ಮಾಡಿಕೊಂಡು ನೀ ಪರಲೋಕ ರಾಜ್ಯ ಹೋಗ್ತೆ. $1 ಮಿಲಿಯನ್ ನೀ ಕೊಟ್ಟಿದ್ದಾರೆ, ನಿಂಗೆ ಪರಲೋಕ ರಾಜ್ಯ ಟಿಕೆಟ್ ಸಿಗ್ಲಕ್ಕೆ ಅವಕಾಶ ಅದನ? ಅದನ್ರಿ. ನಿನ್ನ ಬೆಳ್ಳಿ ಬಂಗಾರ ನಿನ್ನ ರಕ್ಷಿಸ್ತದ? ನೀ ಆಶೀರ್ವಾದ ಪಡ್ಕೊಂಡು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಎಲ್ಲ ನೀ ಸತ್ತೋದಾಗ ನೀನು ರಕ್ಷಿಸಲ್ಲ. ನೀನು ರಕ್ಷಿಸ್ತಕ್ಕಂಥದ್ದು ಏನು ಗೊತ್ತದನ? ಕ್ಷಮಾಪಣೆ ಹೊಂದಾಗ ಮಾತ್ರನೇ. ನೀ ಕ್ರಿಸ್ತನ ಕಡೆ ತಿರುಗಿಕೊಂಡು ಸಂಪೂರ್ಣ ಮನಪೂರ್ವಕವಾಗಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಹೊಂದಿ ಆತನ ದೇಹ ರಕ್ತದಲ್ಲಿ ಪಾಲ್ಬಗಿದ್ದು ಪಾಪದಿಂದ ಯಾವಾಗ ಬಿಡುಗಡೆ ಅಂತ ನೋಡು, ಅವಾಗ ಪರಲೋಕದಲ್ಲಿ ಲಕ್ಷಗಣತಿ ಮ್ಯಾಲ ದೇವದೂತರು ಸ್ತುತಿ ಆರಾಧನೆ ಮಾಡ್ತಾರ, ದೇವರಿಗೆ ಮಹಿಮೆ ಪಡಿಸ್ತಾರ, ಉತ್ಸಾಹದಿಂದ, ಸಂತೋಷದಿಂದ, ಸಡಗರದಿಂದ, ಸಂಭ್ರಮದಿಂದ ಒಂದು ಹಬ್ಬ ಮಾಡ್ತಾರೆ ಪ್ರಿಯಾತ ನಿನಗಾಗಿ. ನೀ ಎಷ್ಟು ಸಂಪಾದನೆ ಮಾಡಿದ್ರು ಬೇಡ್ತದ? ಈ ಪಾಪ ಇಟ್ಕೊಂಡು ನೀ ಪರಲೋಕ ರಾಜ್ಯಕ್ಕೆ ಹೋಗಲಿ. ಈ ಪಾಪದಿಂದ ಸಂಪಾದನೆ ಮಾಡಿ ಧನ ಆಸ್ತಿ ಐಶ್ವರ್ಯನ ಕೂಡಿಸಿ ನೀ ಪರಲೋಕ ರಾಜ್ಯ ನೀ ಕಾಣಲಿ.
ನೀ ಹೀಗೆ ಕಾಣ್ತಿ ಪರಲೋಕ ರಾಜ ಅಂದರೆ ನೀತಿ ಪ್ರೀತಿ ಸತತೆ ನೋಡಬೇಕು. ಒಂದು ವೇಳೆ ಪಾಪ ದ್ರೋಹ ಅಪರಾಧ ಅಂದ್ರೆ ನಿಂಗೆ ಪರಲೋಕ ರಾಜ್ಯ ಇಲ್ಲ. ಜಾಗ್ರತ. ಐಶ್ವರ್ಯವಂತನು ಸತ್ತೋಗ್ಯಾನ, ಪಾತಾಳದಲ್ಲಿ ಆತನೇ ಪಡತಾನ. ಅದೇ ಲಾಜರನು ಸತ್ತೋಗ್ಯಾನ, ಭೂಮಿ ಮೇಲೆ ಬೇಡ್ಕೊಂತಿಂದನ, ಅನ್ನ ವಸ್ತ್ರ ಇಲ್ಲದೆ ನರಳಾಡೆನ. ನಾಯಿಗಳು ಬಂದು ಅವನ ಮೈ ಮೇಲೆ ಹುಣ್ಣಿರ್ತಕ್ಕಂಥ ನೆಕ್ಕೆವ, ನಾಯಿಗಳಿಗೆ ಆಹಾರ ಆಗ್ಯದ ಅವನ ಶರೀರದಿಂದ. ಅಬ್ರಾಹ್ಮನ ಎದೆಗೆ ವರ್ಗಿಸಲ್ಪಟ್ಟಾನ, ಸತ್ತೋಗ್ಯಾನ. ದೇವದೂತರು ಬಂದು ಆತನಿಗೆ ಉಪಚಾರ ಮಾಡ್ಯಾರ. ಪ್ರಿಯರೇ, ನನ್ನ ಸೋದರಿ ಸೋದರ ಜಾಗ್ರತ. ಒಂದು ವೇಳೆ ನಿನಗ ಈ ರಕ್ಷಿಸಲಾದಂಥ ಪರಿಸ್ಥಿತಿ ಅದ, ನೀ ಪದೇ ಪದೇ ಭಯಂಕರವಾಗಿರ್ತಕ್ಕಂಥ ರೋಗ ವ್ಯಾಧಿಗಳಲ್ಲಿ, ಸಮಸ್ಯೆ ಸಂಕಟಗಳಲ್ಲಿ, ಶೋಧನೆಗಳಿಗೆ ಬಿದ್ದು ನಡೆದಂದ್ರೆ ನಿನ್ನ ಒಂದು ಪಾಪನೇ ನಿನ್ನನ್ನು ಸರ್ವನಾಶ ಮಾಡತ್ತು. ಪ್ರಿಯರೇ, ಇನ್ನೊಬ್ಬರು ಯಾರಿಲ್ಲ. ಸತ್ಯ, ನೀತಿ, ಪ್ರೀತಿ, ಅನುನತೆ, ಐಕ್ಯತೆ ಕ್ರಿಸ್ತನ ಅನುಸಾರವಾಗಿ ನಿನ್ನ ಒಳಗಾದಂದ್ರೆ ನಿನಗ ಯಾವ ದುಷ್ಟಶಕ್ತಿ ಪೀಡಿಸೋಸ್ಕಂತ ಆತ್ಮ, ಪಾಪ ದ್ರೋಹ ಅಪರಾಧ ಮಾಡ್ತಕ್ಕಂಥ ಆತ್ಮ, ನಿನಗೆ ಹಾಳು ಮಾಡ್ತಕ್ಕಂಥ ಆತ್ಮ ಮುಟ್ಲಕ್ಕೆ ಅವಕಾಶ ಇಲ್ಲ. ಒಂದು ಅವಕಾಶ ಅದ, ನಿನಗೆ ಶೋಧನೆ ಮಾಡೋದಕ್ಕಾಗಿ ಯೋಬನಿಗೆ ಹೇಗೆ ಪರೀಕ್ಷಿಸೋದೋ ಹಾಗೆ ದೇವ್ರ ಸನ್ನಿಧಿಯಲ್ಲಿ ಪರ್ಮಿಷನ್ ತೆಗೆದುಕೊಂಡು ಬಂದು ನಿನಗೆ ಶೋಧಿಸ್ಬೋದು. ನಿನ್ನ ನೀತಿ ಹಾಳು ಮಾಡೋದಕ್ಕಾಗಿ ಪ್ರಯಾಸ ಪಡ್ತದೋ, ನಿನ್ನ ಸಮೃದ್ಧಿ ಹಾಳು ಮಾಡೋದಕ್ಕಾಗಿ ಪ್ರಯಾಸ ಪಡ್ತದೆ, ನಿನ್ನ ನಂಬಿಕೆ ವಿಶ್ವಾಸ ಹಾಳು ಮಾಡೋದಕ್ಕಾಗಿ ಪ್ರಯಾಸ ಪಡ್ತದೆ. ನಿನ್ನ ಒಳಗಿರ್ತಕ್ಕಂಥ ದೇವರಲ್ಲಿ ಎಷ್ಟು ಆಸಕ್ತಿ ಉಳ್ಳದನೋ, ದೇವರ ಆತ್ಮನ ಆವೇಶವುಳ್ಳವನಾಗಿದ್ದು ಎಷ್ಟು ಬಲಶಾಲಿಯಾಗಿ ಜಯಶಾಲಿಯಾಗಿ ನೀನು ಜೀವನ ಮಾಡ್ತಾ ಇದ್ದು, ಅಷ್ಟು ಉನ್ನತ ಸ್ಥಾನಕ್ಕೆ ನಡೆದಿದ್ದಲ್ಲ. ಅದಕ್ಕಾಗಿ ನೀನು ಶೋಧಿಸುವುದಕ್ಕಾಗಿ ದೇವರಲ್ಲಿ ಪರ್ಮಿಷನ್ ತೊಗೊಂಬರ್ತದೆ. ಪ್ರಿಯ, ಅದಕ್ಕೆ ಪರ್ಮಿಷನ್ ಕೊಟ್ಟಿನ ಕೂಡ ದೇವರೇ. ಯಾಕೋ ನಮ್ಮ ಜೀವಿತ ಹೇಗೆ, ಯಾಕೋ ನಮ್ಮ ಕುಟುಂಬ ಹೇಗೆ ಅಂತ ಆಲೋಚನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮತ್ತು ಕೂಡ ದೇವರೇ ಎಂಬುದಾಗಿ ಯೋಬನು ಒಂದು ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾನೆ. ಪ್ರಿಯರಲ್ಲಿ, ದೇವರೇ ಎಲ್ಲ ಕೊಟ್ಟನ, ದೇವರೇ ಎಲ್ಲ ತೆಗೆದುಕೊಂಡು ಹೋಗ್ಯಾನ. ಯೋಬನ ಹೆಣ್ತಿರ್ತಾಳಲ್ಲಿ, ಏನು ದೇವ್ರು ಅಂತ ಹೇಳ್ತದಿ, ದೇವರನ್ನು ದ್ವೇಷಿಸಿ ಸಾಯಿ ಅಂತ ಹೇಳ್ತಾಳ ಅಕ್ಕಿ. ಯೋಬನ ಹೆಣ್ತಿ ಮಾತಂತಾಳ. ಪ್ರಿಯರೇ, ಆದರೆ ಯೋಬನು ಆಕೆಗೊಂದು ಮಾತಾಡ್ತಾನ, ಏನು ಮಾತಾಡ್ತಿದ್ನಿ, ಮೂರ್ಖಳು ಮಾತಾಡಿದಂತೆ ನೀ ಮಾತಾಡ್ತೆ, ಇದು ನೀನು ಆಡ್ಬೇಕಾ, ನೀ ಸರಿಯಾದ ಶಬ್ದನ ಅಂಥೇಳಿ ಯೋಬನ ಹೆಣ್ತಿಗೆ ಇಷ್ಟೇ ಮಾತಂತ ಹೇಳ್ತು. ಅದಕ್ಕೆ ಬಿಟ್ಟು ಬೇರೆ ಮಾತೇನಾಡಲ್ಲ. ಪ್ರಿಯರೇ, ಆದರೆ ನನ್ನ ಸೋದರಿ ಸೋದರ, ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಆತನ ಮಾರ್ಗದಲ್ಲಿ ನೀನು ನಡೆಯುವಾಗ ನೀನು ಧನ್ಯನಾಗಿರ್ತಿ. ನಿನಗ ಶುಭವಿರ್ತದ ಮತ್ತು ನಿನಗೆ ಸ್ಪಷ್ಟವಾಗಿ ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸ್ಲಿಕ್ಕೆ ಅವಕಾಶ ಚಾನ್ಸದ, ನೀನು ಧನ್ಯನಾಯ್ತಿ. ಪ್ರಿಯರೇ, ಧನ್ಯನಾಗಿ ಜೀವನ ಮಾಡಬೇಕಾದ್ರೆ ದೇವರ ಆತ್ಮ ನಿನಗೆ ಬೇಕು. ಧನ್ಯನಾಗಿ ಜೀವನ ಮಾಡಬೇಕಾದ್ರೆ ಪರಿಶುದ್ಧತೆ ನಿನ್ನ ಒಳಗಿರ್ಬೇಕು. ಧನ್ಯನಾಗಿ ನೀನು ಜೀವನ ಮಾಡಬೇಕಾದ್ರೆ ನಿನ್ನ ಬಳಿ ಯಾವ ಕೇಡು ದ್ರೋಹ ಮಾಡ್ತಕ್ಕಂಥ ಆತ್ಮ ನಿನ್ನ ಒಳಗಿರ್ಲಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಹಲ್ಲೆಲೂಯ, ಹಲ್ಲೆಲೂಯ. ಕರೆಕ್ಟ್ ಅಂತೀರಿ, ರಾಂಗ್ ಅಂತೀರಿ? ಇವತ್ತು ನಿಮ್ಮ ಪ್ರಾರ್ಥನೆ ಮುಟ್ಟಲ ಕಾರಣ ಒಂದೇ, ನೀವು ಮಾಡಿರ್ತಕ್ಕಂಥ ಅಪರಾಧ. ಆ ವ್ಯಕ್ತಿ ಕಣ್ಣೀರಿಟ್ಟನ, ಉಪವಾಸ ಬಿಗಿದು ಪ್ರಾರ್ಥನೆ ಮಾಡ್ಯಾನ, ಗೋಳಾಡನ, ಏನೇನೇನೋ ಮಾಡ್ಯಾನ ಆತನು. ಆದರೆ ಅವನು ಮರಣ ಅಂತ್ಯಕ್ಕೆ ಹೋಗ್ಯಾನ. ಆವಾಗ ಪಾಪ ಒಪ್ಕೊಂಡ ಮೇಲೆ ಅವನು ದೇವರು ಬಿಡುಗಡೆ ಮಾಡ್ಯಾನ. ಅವನು ತಿರುಗಿ ಕೂಡಿಸುವುದಕ್ಕಾಗಿ ದೇವರು ಅವನಿಗೆ ಸಹಾಯ ಮಾಡ್ಯಾನ. ಒಂದು ವೇಳೆ ನಿನ್ನ ಜೀವನ, ನಿನ್ನ ಪರಿಸ್ಥಿತಿ ಇಂಥದನ, ಜಾಗ್ರತ. ಹಲ್ಲೆಲೂಯ. ಅದಕ್ಕೆ ತಿರುಗಿ ಅದೇ ಕೀರ್ತನೆಗಳು 128ನೇ ಅಧ್ಯಾಯ 3ನೇ ವಚನ ಓದ್ರಿ. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷೆ ಲತೆಯಂತಿರುವಳು, ನಿನ್ನ ಸಂಗಡ ಊಟದ ಮಣಿಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ನೀನು ಸಂಪಾದನೆ ಮಾಡಿದೆ ಅಂದ್ರ, ನೀನು ನೀತಿಯಿಂದ ಸತ್ಯತೆಯಿಂದ ನೀನು ಕೂಡಿಸಿಟ್ಟಿ ಅಂದ್ರ, ನಿನ್ನ ಏನು ಹೇಳ್ತಾಳೆ, ಅಂತಃಪುರದಲ್ಲಿ ನಿನ್ನ ಹೆಂಡತಿಯು ಫಲಭರಿತವಾದ ಅಂದರೆ ಯೇಸು ಕ್ರಿಸ್ತನಿಗಾಗಿ ಹೋಲಿಕೆವಾಗಿರ್ತಕ್ಕಂಥ, ಇಲ್ಲಿ ಮುಂದೆ ಹೇಳ್ತಾನೆ ಏನಂದರೆ ದ್ರಾಕ್ಷಲತೆ ಅಂತಿರುವಳು. ಯೇಸುಮಿ ನಾನೇ ದ್ರಾಕ್ಷಬಳ್ಳಿ ಹೇಳ್ತಾನೆ ಸ್ಪಷ್ಟವಾಗಿ. ಯೇಸು ಕ್ರಿಸ್ತನ ಹೋಲಿಕೆಯಾಗಿ ನೀನು ಕ್ರಿಸ್ತನ ಮಗನಾಗಿ ಮಗಳಾಗಿ ನಿನ್ನ ಹೋಲಿಸ್ಲತನ ಸ್ಪಷ್ಟವಾಗಿ. ನೀನು ದೇವರ ಸ್ವತ್ತಿದ್ದೆ ಎಂಬುದಾಗಿ ನಿನ್ನ ಹೋಲಿಸ್ಲತನ ಸ್ಪಷ್ಟವಾಗಿ. ನಿನ್ನ ಹೆಂಡತಿ, ನಿನ್ನ ಕುಟುಂಬ ಫಲಭರಿತವಾಗಿ ಇರಬೇಕಾದರೆ ನೀನಲ್ಲಿ ಭಯಭಕ್ತಿ ಇರಬೇಕು. ಪ್ರಿಯರೇ, ಮನೆಯಲ್ಲಿ ಯಾರು ಕರೆಕ್ಟ್ ಇದ್ದೀರಾ, ಯಾರು ಕರೆಕ್ಟ್ ಇರ್ತಾರೆ? ಕರೆಕ್ಟ್ ಇರ್ತಕ್ಕಂಥವ್ರು ಯಾರು ಇರಬೇಕು? ಊರಾಗ ಅಂತಾರಲ್ಲ, ಮೇಟಿ ಕರೆಕ್ಟ್ ಇದ್ರೆ ಏನಂತ, ಊರಾಗ ಒಂದು ಗೂಟ ಹೊಡೆದು ಕ್ವಾಣಕ್ಕಾಗಲಿ ಆಡಿಗಾಗಲಿ ದನಗಳಿಗಾಗಲಿ ಕಟ್ತಾರ ನೋಡ್ರಿ, ಅದು ಮನಸ್ಸು ಮಾಡಿದ್ರೆ ಕುತ್ತಿಗೆ ಜಾಡ್ಸಿದ್ರೆ ಮುರಿದಾಗ್ತದ. ಅದು ಅರ್ಥ ಅಲ್ಲ, ನಮ್ಮ ಮತ್ತೆ ಅರ್ಥ ಆಗ್ಲತ್ತದ. ಗೂಟ ಕಟ್ಟಿರ್ತಕ್ಕಂಥದ್ದು
ಅದಕ್ಕೆ ದಾರ ಹಗ್ಗಜ್ ಕಟ್ಟಿರ್ತಾರ, ಅದು ಮನಸ್ಸು ಮಾಡ್ತಾರೆ ಕೆತ್ತಾಗ್ತದೆ, ಸ್ಪಷ್ಟವಾಗಿ ಮುರಿದಾಗ್ತದೆ ಅದು. ಆನೆಗೆ ಭೀ ಅದಕ್ಕೆ ಕಟ್ತಾರೆ. ಆನೆ ಜಸ್ಟ್ ಸೊಂಡಲಚ್ಚಿ ಹೊಡೆದ್ರೆ ಕಾರುಗಳು ಪಲ್ಟಿ ಆಗುತ್ತಾವ ಪ್ರೇರೆ. ಗಾಡಿ ನಿಂದ್ರಿಸೋ ಶಕ್ತಿ ಇದೆ ಆನೆಯಲ್ಲಿ, ಆದ್ರೆ ಅದಕ್ಕೆ ಬಾನಿಸವಾಗ್ಯದ ಅದು. ಹಲ್ಲೆಲೂಯಾ. ಒಂದು ಕಟ್ಟಿರ್ತಕ್ಕಂಥ ಹಗ್ಗ, ಒಂದು ಕೆಳಗೆ ಹೊಡ್ತಕ್ಕಂಥ ಮೇಟಿ ಅದಕ್ಕಂತಾರ ಗೂಟ ಅಂತಾರಲ್ಲ, ಅದಕ್ಕೆ ಬಾನಿಸ್ತವಾಗ್ಯದ ಪ್ರೇರದು. ಅದಕ್ಕೆ ಭಯ ಪಡ್ತದದು. ನಾನು ಕಟ್ಟಲ್ಪಟ್ಟವನಾಗಿದ್ದ, ಇದ್ರಿಂದ ನನಗೆ ಬಿಡಿಸ್ಕೊಳಕ್ ಆಗಲ್ಲ ಎಂಬ ಪರಿಸ್ಥಿತಿಗೆ ಅದು ಬಂದು ಬೀಳ್ತದೆ. ಯಾಕಂದ್ರೆ ಚಿಕ್ಕ ವಯಸ್ಸು ಹಿಡಿದು ಅದಕ್ಕೆ ಕಟ್ಟಿ ಅದು ಕೂಡ ಮಾಡಿರ್ತು ಪ್ರೇರೆ. ಅಲ್ಲಿ ಯಾವ ವ್ಯಕ್ತಿಯತೆ ಬಂದು ಬಿಡುತ್ತಾನೋ ಅವಾಗ ಮಾತ್ರ ಅದು ಆಜಾದಾಗಿ ಓಡ್ಲಕ್ಕೆ ಅವಕಾಶದ ಪ್ರೇರೆ. ಅದೇ ರೀತಿಗೆ ಮನೆಗೆ ಯಜಮಾನನಾಗಿರ್ತಕ್ಕಂಥ, ಮೇಟಿ ಆಗಿರ್ತಕ್ಕಂಥ ನೀನು ಯಾವ ದ್ರೋಹ ಅಪರಾಧ ಇಲ್ಲದೆ ನಿನ್ನ ಸಂಪಾದನೆಯಲ್ಲಿ ನೀತಿ ಪ್ರೀತಿ ಸತ್ಯತೆ ಇತ್ತಂದ್ರೆ ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನ್ನ ಜೊತೆ ಸಮೃದ್ಧಿಯಾಗಿರ್ತಾರ ಪ್ರೇರೆ. ಕೆಲವೊಂದು ಕುಟುಂಬವಾಗಿರ್ತಾರೆ, ಗಂಡ ಬರಸ್ತನ ಊಟ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ, ಇಲ್ಲ ಅವ್ರು ಬರಲೇಬೇಕಪ್ಪ, ಅವ್ರು ಬಂದಾಗ ಎಲ್ಲರೂ ಫ್ಯಾಮಿಲಿಯಾಗಿ ನಾವು ಒಟ್ಟಾಗಿ ಸೇರಿ ಊಟ ಮಾಡ್ರಿ, ಮಕ್ಕಳು ಜೊತೆಗಾರಿದ್ದು ನಾವೆಲ್ಲರೂ ಊಟ ಮಾಡ್ರಿ. ಕೆಲವೊಂದು ಕುಟುಂಬ ಹೆಂಗಿರ್ತವೆ, ಬರಲೇಕ ಹೇಳ್ಬರಕ್ಕೆ ನಮ್ಗೇನು ಮಾಡೋದದ, ಅಡುಗೆ ಮಾಡಿದೇವನೋ ದೇವದೇವ ಅಲ್ಲೇ ಮಾಡ್ಕೋತಾನೆ ಈ ಕಡೆ ಬಾಜಿಗೆ ಹಚ್ಚಿದೇವನೋ ಕೈ, ಮನೆಗೆ ಬರ್ಕತ್ತಿರ್ತಂತೀರಿ. ಕೆಲವೊಬ್ರು ಹೆಣ್ಮಕ್ಳು ಬ್ಯಾಳಿ ಕುದಿಸ್ಲತ್ತಾರಂದ್ರೆ ತೆಗೆದು ಬಾಜಿಗೆ ಇಡ್ತಾರೆ, ಅಲ್ಲಿ ಈ ಕಡೆ ರೊಟ್ಟಿ ಮಾಡ್ತಾನೆ ಟುಕ್ಕೊಂದು ಮುರಿದು ಒಂದು ತುತ್ತು ಬಾಯ್ದು ಹಾಕೊಂಡು ಮತ್ತೆ ಟುಕ್ ರೊಟ್ಟಿ ಮಾಡ್ತಕ್ಕಂಥರಾಗಿರ್ತಾರೆ. ಕೆಲವರು ಚಮಚೆ ಮಿಸಿ ನಡೆಸ್ತಾನೆ ಇರ್ತಾರೆ ಈ ಕಡೆ ಮನೆಗೆ ಕೆಲಸ ಮಾಡ್ತಕ್ಕ. ಈ ಮನೆಗೆ ಬರ್ಕತ್ತಿರ್ತಂತೀರಿ, ಹಲ್ಲೆಲೂಯಾ, ಇರ್ತಂತೀರಿ. ಇಲ್ಲಕ್ಕೆ ಅವಕಾಶ ಅನಿಸಿಲ್ಲ. ಸಮೃದ್ಧಿ ನಿನ್ನ ಕೈ ಕೆಲಸ, ನೀ ಮಾಡ್ತಕ್ಕಂಥ ಹೆಣ್ಣಿದೆ, ನೀ ಮಾಡ್ತಕ್ಕಂಥ ಕೈ ಕೆಲಸ, ಇದಕ್ಕೆ ವಿಶ್ರಾಂತಿ ಕೊಡ್ಬೇಕು. ನಿನ್ನ ಮನೆಯಲ್ಲಿ ಎಷ್ಟು ಕೆಲಸದ ಮಾಡಿಕೊಂಡು ಯಜಮಾನ ಮಕ್ಕಳ ಜೊತೆ ಊಟ ಮಾಡ್ಬೇಕು ಯಾಕಂದರೆ ಸತ್ಯವೇದ ಹೇಳ್ತೀನಿ ಸ್ಪಷ್ಟವಾಗಿ. ಯಾರು ಕೊಡ್ತಾರಂತ ಇದನ್ನ ಅವತ್ತೇ ನಾನು ಹಿಂದೆ ಹೋಗೋದ್ರಿ. ನಿನ್ನ ಸಂಗಡ ಊಟದ ಮಣಿಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಇರುವರು. ಕೊಡ್ಬೇಕಲ್ಲ ಊಟ ಸಮೇತ. ಯಾರ್ದವ್ರು ಗಂಗಳದಾಗ ಹಿಡ್ಕೊಂಡು ಯಾರ್ದಾರು ಹೋಗಿ ಯಾರ್ದಾರು ಬೆಡ್ರೂಮ್ದಾಗ ಯಾರ್ದಾರು ಪಲಂಗ ಮೇಲೆ ಹೋಗಿ ನಾವು ಕುಂತು ಉಳಿತೇವೆ ಅಂದ್ರೆ ಮನೆಗೆ ಸಮೃದ್ಧಿ ಇರ್ತದೆ ರೀ? ಇರಲ್ಲ. ಈ ಮನುಷ್ಯ ಮಾತ್ರ ಊಟ ಮಾಡ್ಲಿಕ್ಕೆ ಅವಕಾಶ ಅಂತ ಪ್ರೇರೆ, ಈ ಕುಟುಂಬ ಮಾತ್ರ ಊಟ ಮಾಡ್ಲಿಕ್ಕೆ ಸಾಧ್ಯ ಅಂತ ಪ್ರೇರೆ. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ಇವ್ರು ಮಾತ್ರನೇ. ಯಾಕಂದ್ರೆ ಅವ್ರಿಗೆ ಗೊತ್ತದ ಯಜಮಾನ ಅಂದ್ರೆ ಏನು ಗೊತ್ತಿರ್ತದ, ಹೆಂಡತಿ ಏನಂದ್ರೆ ಗೊತ್ತಿರ್ತದ, ಮಕ್ಕಳಂದ್ರೆ ಏನು ಗೊತ್ತಿರ್ತದ, ತಾಯಿ ತಂದ್ರೆ ಏನು ಗೊತ್ತಿರ್ತದ. ಈ ವ್ಯಕ್ತಿ ಮಾತ್ರ ಈ ರೀತಿ ಗಬಡಿದಕ್ಕೆ ಅವಕಾಶದ ಪ್ರೇರೆ. ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳೆಲ್ಲ ನಿಮ್ಮ ಮನೆ ಸುತ್ತಮುತ್ತಲ ಕುಂತು ಜವಾಬ್ದಾರಿಯಿಂದ ಫಸ್ಟ್ ಕ್ಲಾಸ್ ಊಟವನ್ನು ಮಾಡಿ ಸಂತೃಪ್ತಿಯಾಗ ಸಾಧ್ಯ. ಮತ್ತು ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಇರುವರು ಎಂಬುದಾಗಿ ದೇವರು ಈ ರೀತಿ ಬಳಸಿದಂತ ಪ್ರೇರೆ. ಗಿಡ ಹ್ಯಾಂಗೆ ಬೆಳೀತದೋ ಗಿಡದ ಹಣ್ಣು ಕೂಡ ಹಾಗೆ ಇರ್ತಾವ ಪ್ರೇರೆ. ನೀನು ಗಿಡ ಆಗಿ ಬೆಳೆಯುವುದಾದರೆ ದೇವರು ಸ್ಪಷ್ಟವಾಗಿ ನಿನ್ನ ಕುಟುಂಬದಲ್ಲಿ ಸಮೃದ್ಧಿ ನೆಮ್ಮದಿ ಐಕ್ಯತೆ ಕೊಡ್ತಾನ. ನೀನು ಮಾತ್ರವಲ್ಲದೆ ನಿನ್ನ ಹೆಂಡತಿ ನಿನ್ನ ಮಕ್ಕಳೆಲ್ಲ ಸಮೃದ್ಧಿಯಿಂದ ಬೆಳೀತಾರೆ, ಈ ರೀತಿಯಾಗಿ ಬೆಳೀತಾರೆ ಪ್ರೇರೆ. ಇವತ್ತು ನಾವು ದ್ರಾಕ್ಷ ರಸ ನಾವು ಸೇವನೆ ಮಾಡ್ತೇವಲ್ಲ, ದೀಕ್ಷಾ ಸ್ನಾನ ತೆಗೆದುಕೊಂಡವ್ರು ಸೇವನೆ ಮಾಡೋರೊಳಗ ಜೀವದ, ದೀಕ್ಷಾ ಸ್ನಾನ ಇಲ್ಲದೆ ಸೇವನೆ ಮಾಡೋರೊಳಗ ಜೀವವಿಲ್ಲ ಪ್ರೇರೆ. ವೈನ್ ಅಂತೇಳಿ ಹೋಲಿಕೆ ಮಾಡ್ತಾರೆ ಅದಕ್ಕೆ ಸ್ಪಷ್ಟವಾಗಿ. ಇಂಗ್ಲೀಷ್ನಲ್ಲಿ ಒಂದು ವರ್ಡ್ಸ್ ಚೇಂಜ್ ಆಗಿದೆ ಅಂದರೆ ವೈನ್ ಅಂತ ಮಾಡಿರೋದಕ್ಕೆ ಆ ಹೆಸರು ಕೊಟ್ಟಿನ ಕಾರಣ ಇವತ್ತು ಅನ್ಯ ಜನರು ಕ್ವಶನ್ ಆಗ್ತಾರೆ. ಏನು ಕ್ವಶನ್ ಆಗ್ತಾರೆ ಗೊತ್ತದನ? ನಿಮ್ಮ ಬೈಬಲ್ನಲ್ಲೇ ಸ್ಪಷ್ಟವಾಗಿ ಸರಾಯಿ ಕುಡಿಬೇಕೆಂಬುದಾಗಿ ಬರ್ದಿದ್ದ ಅಂತೇಳಿ ಕ್ವಶನ್ ಆಗ್ತಾರೆ ಪ್ರೇರೆ. ಏ ಸ್ವಾಮಿ ಹುಳಿ ದ್ರಾಕ್ಷರಸ ಕೊಟ್ಟನ ಅಥವಾ ರುಚಿಕರವಾದ ದ್ರಾಕ್ಷರಸ ಕೊಟ್ಟನ? ಯಾವ್ದು ಕೊಟ್ಟನ? ರುಚಿಕರವಾಗಿರ್ತಕ್ಕಂಥ ದ್ರಾಕ್ಷರಸ ಕೊಟ್ಟನ. ಹುಳಿಯಾಗಿರ್ತಕ್ಕಂಥ ದ್ರಾಕ್ಷರಸ, ಕೈಯಾಗಿರ್ತಕ್ಕಂಥ ದ್ರಾಕ್ಷರಸ ಕೊಟ್ಟಿಲ್ಲ ಸ್ವಾಮಿ. ಅದಕ್ಕಿಂತ ಮುಂಚಿತವಾಗಿ ಆ ಔತಣದಲ್ಲಿ ಎಲ್ಲ ಜನರಂತಾರ, ಅಯ್ಯೋ ಇದು ಒಳ್ಳೆ ದ್ರಾಕ್ಷರಸ ಮುಚ್ಚಿಟ್ಟು ಇದು ಕೊಟ್ಟರೇನಪ್ಪ ನಮಗೆ ಕುಡಿಯೋದಕ್ಕಾಗಿ. ಈಗ ಕೊಟ್ಟಿದ್ದ ದ್ರಾಕ್ಷರಸ ನೋಡ್ರಿ ಎಷ್ಟು ರುಚಿ ಇದೆ, ಇದ್ರಾಗ ಎಷ್ಟು ಸಮೃದ್ಧಿ ಇದೆ ನೋಡ್ರಿ, ಎಷ್ಟು ನೆಮ್ಮದಿ ಇದೆ ನೋಡ್ರಿ ಅಂತೇಳಿ ಸ್ಪಷ್ಟವಾಗಿ ಅಲ್ಲಿರ್ತಕ್ಕಂಥ ಜನ ಒಂದು ಸಾಕ್ಷಿ ಹೇಳ್ತಾರೆ ಪ್ರೇರಿದೆ ಸ್ಪಷ್ಟವಾಗಿ. ಅಂಥವ್ರಿಗೆ ಕ್ವಶನ್ ಬಂದಾಗ ಇದು ಹೇಳಬೇಕು. ಯಾಕಂದರೆ ಯೇಸು ಸ್ವಾಮಿ ದ್ರಾಕ್ಷ ಬೆಳ್ಳಿನ ಪ್ರೇರೆ, ನಾವೆಲ್ಲ ಕೊಂಬೆಗಳಿದ್ದೇವೆ ಪ್ರೇರೆ. ಆತನ ಮಕ್ಕಳಾಗಿ ಜೀವನ ಮಾಡ್ತಕ್ಕಂಥ ನೀವು ಕೆಟ್ಟು ಹೋಗಿರ್ತಕ್ಕಂಥ ಆಹಾರಕ್ಕಾಗಿ ನಾವು ತೋಕೋಪಡ್ತಕ್ಕಂತಿಲ್ಲ, ಒಳ್ಳೆ ಆಹಾರಕ್ಕಾಗಿ ನೀವು ತೋಕೋಪಡ್ರಿ, ಒಳ್ಳೆ ಕಾರ್ಯಕ್ಕೆ ತೋಕೋಪಡ್ರಿ, ಒಳ್ಳೆ ಕಾರ್ಯ ಮಾಡೋದಕ್ಕಾಗಿ ನೀವು ಮುಂದೆ ಹೆಜ್ಜಿಡ್ರಿ. ಒಂದು ಹೆಜ್ಜೆ ಮುಂದಿಡಬೇಕಾದ್ರೆ ಒಳ್ಳೇದು ಆಲೋಚನೆ ಮಾಡಿ ನೀವು ಮುಂದೆ ಹೆಜ್ಜಿಡ್ರಿ, ಕೆಟ್ಟ ಆಲೋಚನೆ ಇಟ್ಕೊಂಡು ಮುಂದೆ ಹೋಗ್ಬೇಡ್ರಿ. ಯಾಕಂದರೆ ನಾವು ದ್ರಾಕ್ಷ ಬೆಳ್ಳಿಗಿರ್ತಕ್ಕಂಥ ಕೊಂಬೆಗಳಾಗಿದ್ದೇವೆ ಪ್ರೇರೆ. ಬೆಳ್ಳಿ ಅಂದ್ರೆ ನಂಗೆ ಒಂದು ಮಾತು ಅರ್ಥ ಆಗ್ತದ. ಬೆಳ್ಳಿಗೆ ಇಷ್ಟೊಂದು ಗೇಣು,
ಒಂದು ದಾರಪಲೆ ಬಿಡ್ತವೆ ಪ್ರೇರೆ. ಒಂದು ಬೆಳ್ಳಿ ಬೆಳಿಲತ್ತಂದ್ರೆ ದಾರಪಲೆ ಇಷ್ಟು ಉದ್ದಕ್ಕಾಗಿ ಒಂದು ದಾರಪಲೆ ಬಿಡ್ತದು. ಅದು ಬೆಳ್ಳಿ ಇನ್ನೂ ಬೆಳಿಬೇಕಾದ್ರೆ ಅದ್ರ ಅಕ್ಕಪಕ್ಕ ಇರ್ತಕ್ಕಂಥ ಯಾವುದೇ ಇರಲಿ, ಗಿಡದು ಬೇರಿರಲಿ ಅಥವಾ ಅದ್ರ ಅಕ್ಕಪಕ್ಕ ಇರ್ತಕ್ಕಂಥ ಯಾವುದೇ ಒಂದು ಕಟ್ಕೆ ಇರಲಿ, ಏನಿರಲಿ, ಅದಕ್ಕೆ ಸುತ್ಕೋತದೆ ಪ್ರೇರೆ. ಅದಕ್ಕೆ ಸ್ಪ್ರಿಂಗ್ ಟೈಪು ಅದಕ್ಕೆ ರೌಂಡ್ ಹೊಡಿತದೆ ಪ್ರೇರೆ. ಯಾಗಾರ ನಿಮ್ಮ ಮನೆಗಳಲ್ಲಿ ಹೀರೆಕಾಯಿ ಬೆಳೆ ಆಗಲಿ, ಸ್ವಾರೆಕಾಯಿ ಬೆಳೆ ಆಗಲಿ, ಕುಂಬಳಕಾಯಿ ಬೆಳೆ ಆಗಲಿ, ಈ ತುಪ್ಪದ ಹೀರೆಕಾಯಿ ಇವೆಲ್ಲ ಬೆಳೆಗೂ ಬೆಳೆಯತ್ತಂದ್ರೆ ಅದಕ್ಕೆ ವೈರಿನ ಪ್ಲೇಸ್ ಬಿಡ್ತದೆ ನೋಡ್ರಿ. ಅದು ನೋಡ್ರಿ, ಅದು ಸಪೋರ್ಟ್ ತಗ್ತದೆ ಅದಕ್ಕೆ ಮುಂದಕ್ಕೆ ಹೋಗ್ಲಾಕ. ಯಾಕಂದರೆ ಆ ಬೆಳ್ಳಿನ ಬೆಳಿಬೇಕಾದ್ರೆ ಅದು ಸಪೋರ್ಟ್ ತಗೊಂಡು ಅದಕ್ಕೆ ಸುತ್ತಿಕೊಂಡು ಬಿಗಿಯಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಏನು ಮಾಡ್ತಾ ಮತ್ತೆ ಮುಂದೆ ಬೆಳಿಲಕ್ಕೆ ನೋಡ್ತದೆ ಪ್ರೇರೆ. ಅದು ಅಲ್ಲೇ ಬಿದ್ದೋಗಲ್ಲ ಅದು. ಅದು ಯಾಕ ದ್ರಾಕ್ಷೆ ಬೆಳ್ಳಿನ ಅನಿದ್ದೆ ಎಂಬುದಾಗಿ ಯೇಸು ಹೇಳ್ತಾನೆ ಗೊತ್ತದನ? ಯೇಸು ಕ್ರಿಸ್ತನ ಹೇಗೆ ಬೆಳೆದನೋ, ಯೇಸು ಕ್ರಿಸ್ತನ ಹೇಗೆ ನಡೆದಿದ್ದನೋ ಹಾಗೆ ನೀವು ನಡಿಬೇಕು ಪ್ರಿಯ, ಸ್ಪಷ್ಟವಾಗಿ. ಯಾಕಂದರೆ ಕೊಂಬೆಗಳು ಇದ್ದಾಗ ಅದ್ರ ಎಲ್ಲಿಯಾಗಿ ನೀವು ಜೀವನ ಮಾಡುವಾಗ ಆ ಬೆಳ್ಳಿ ಹೇಗೆ ಮುಂದ್ಕೊಳ್ಳುತ್ತದೋ ಬಿಗಿಯಾಗಿ ಹಿಡ್ಕೊಂಡು ಆ ರೀತಿ ನೀವು ಓಡೋದಕ್ಕೆ ಪ್ರಯಾಸಪಟ್ಟೆ ಅಂದ್ರೆ ಮುಂದೋಡ್ತಿ. ನೀವು ಮುಂದೆ ಓಡುವಾಗ ಯೇಸು ಸ್ವಾಮಿ ನಿನ್ನ ಜೊತೆ ಇರ್ತಾನ, ಯಾವ ಸಮಸ್ಯೆ ನಿಂಗೆ ಇರ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕೆ ನನ್ನ ಸೋದರಿ ಸೋದರ, ದ್ರಾಕ್ಷಲತೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾನೆ ಪ್ರೇರಿ. ಈ ರೀತಿಯಾಗಿ ನಿನ್ನ ಕುಟುಂಬ ಬೆಳೀತೆ ಎಂಬುದಾಗಿ, ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಬೆಳೀತಾರೆ ಎಂಬುದಾಗಿ. ಇವತ್ತು ಎಣ್ಣೆ ಅನೇಕ ಜನ ಸೇವನೆ ಮಾಡ್ತೇವೆ, ಎಣ್ಣೆ ನಾವು ತಲೆಗೆ ಹಚ್ಕೋತೇವೆ, ಅದೆಷ್ಟು ಅದ್ಭುತವಾಗಿ ಕಾಣಿಸ್ತದೆ. ಹೆಚ್ಚಿಗೆ ಕೂಡ ತಲೆಗೆ ಎಣ್ಣೆ ಹಚ್ಕೊಂಡೇವು ಅಂದ್ರೆ ಸೋರ್ತದ. ಊಟದ ಕೂಡ ಹೆಚ್ಚಿಗೆ ಎಣ್ಣೆ ಹಾಕಿ ನಾವು ಊಟ ಮಾಡ್ತೇವೆ ಅಂದ್ರೂ ಕೂಡ ಅದು ಡೈಜೆಷನ್ ಆಗಲ್ಲ. ಕೆಲವೊಬ್ರು ಉಲ್ಟಿ ಆಗುತ್ತೆ, ಕೆಲವು ಸಮಸ್ಯೆ ಬರ್ತಾವೆ ಪ್ರೇರೆ. ಆದರೆ ಎಷ್ಟರ ಮಟ್ಟಿಗೆ ಯಾವುದು ಸೇವನೆ ಮಾಡಬೇಕು ಅಷ್ಟರ ಮಟ್ಟಿಗೆ ಅದು ನಾವು ಸೇವನೆ ಮಾಡಲೇಬೇಕು. ಎಷ್ಟರ ಮಟ್ಟಿಗೆ ನೀವು ಬೆಳಿಲಾಕ ಪ್ರಯಾಸ ಪಡ್ತಾ ಇದ್ದು ಅಷ್ಟರ ಮಟ್ಟಿಗೆ ನಾನು ದೇವರು ನಿನ್ನ ಬೆಳೆಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ನಿಂಗೆ ನೋಡಿ, ನಿಂಗೆ ಪರೀಕ್ಷಿಸಿ ಯಾವ ರೀತಿಗೆ ನೀವು ಬೆಳಿಬೇಕೆಂಬ ಆಸೆ ಇದನೋ, ಯಾವ ವಿಷಯವಾಗಿ ಬೆಳಿಬೇಕೆಂಬ ಆಸೆ ಇದನೋ ಆ ವಿಷಯವಾಗಿ ಬೆಳೆಸುವುದಕ್ಕೆ ನೀವು ಸಿದ್ಧನಾಗಿದ್ದಾನೆ ಪ್ರೇರೆ. ನಿನಗೆ ಮಾತ್ರವಲ್ಲದೆ ನಿನ್ನ ಮಕ್ಕಳುಗಳು ಬೆಳಿಲಕ್ಕೆ ಅವಕಾಶ ಇದೆ ಪ್ರೇರೆ. ತಾಯಿಯಾಗಿರ್ತಕ್ಕಂಥ ತಂದೆಯಾಗಿರ್ತಕ್ಕಂಥ ನೀನು ಲೋಕದ ಕಡೆ ತಿರುಗಿಕೊಂಡಿದ್ದೀರ, ನಿನ್ನ ಮಕ್ಕಳು ಬೆಳಿಲಕ್ಕೆ ಅವಕಾಶ ಇಲ್ಲ. ನಿನ್ನ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರಲ್ಲ. ಒಂದು ವೇಳೆ ಅವರು ಕೂಡ ದೇವರ ನಂಬಿ ರಕ್ಷಣೆ ಒಂದು ದೀಕ್ಷೆಸನ ಹೊಂದ್ರಂದ್ರೆ ಅವಾಗ ಮುಂದಕ್ಕೆ ಅವ್ರು ಬೆಳಿಲಕ್ಕೆ ಅವಕಾಶ ಇದೆ ಪ್ರೇರೆ. ನಾನು ನಿಮ್ಮ ಸತ್ಯ ಹೇಳ್ತೆ, ನಮ್ಮ ಮನೆಯಲ್ಲಿ ಎಲ್ಲಿವರೆಗೆ ನಾವು ಪೂಜೆ ಪರಸ್ಕರಣೆ ಮಾಡಿದೆವು ಅಲ್ಲಿವರೆಗೆ ನಮ್ಮ ಕುಟುಂಬ ಬೆಳೆದಿಲ್ಲ ಪ್ರಿಯರೇ. ಎಲ್ಲಿವರೆಗೆ ನಮ್ಮ ಮನೆಯಲ್ಲಿ ನಾವು ಕುಡುಕುತನದಲ್ಲಿ ಲೋಕದ ಕಡೆ ತಿರುಗಿದೆವು ಅಲ್ಲಿವರೆಗೆ ನಮ್ಮ ಕುಟುಂಬ, ನಮ್ಮ ಫ್ಯಾಮ್ಲಿ ಬೆಳೆದಿಲ್ಲ ಪ್ರಿಯರೇ. ಮೊದಲೇ ನಮ್ಮ ಮನೆಯಲ್ಲಿ ಯೇಸು ಸ್ವಾಮಿ ಕಡೆ ತಿರುಗಿಕೊಂಡ ವ್ಯಕ್ತಿ ನಾನೇ. ಎಲ್ಲಕ್ಕಿಂತ ಹೆಚ್ಚಿಗೆ ಪೂಜೆ ಮಾಡ್ತಕ್ಕಂಥವು ನಾನೇ. ಅದು ಬಿಟ್ಟು ಕೊಟ್ಟು ದೇವ್ರ ಕಡೆ ತಿರುಗಿರ್ತಕ್ಕಂಥ ಮನುಷ್ಯನು ನಾನೇ. ನಮ್ಮ ತಂದೆಗೆ ಯಾವುದು ಕ್ವಶನ್ ಹಾಕಿಲ್ಲ, ಒಂದೇ ಕ್ವಶನ್ ಹಾಕಿದೆ, ಲಾಸ್ಟ್ ಫೈನಲ್. ಯಾವ್ದು ಕ್ವಶನ್ ಹಾಕಿದೆ ಅಂದರೆ, ನಿನಗೆ ಮಕ್ಕಳು ಬೇಕಾ ಅಥವಾ ಶರಿ ಬೇಕಾ, ಏನು ಬೇಕು ನಿರ್ಧಾರ ಮಾಡ್ಕೊ. ಮಕ್ಕಳು ಬೇಕಂದ್ರೆ ಅದಕ್ಕೆ ಬಿಟ್ಕೊಡು, ಒಂದು ವೇಳೆ ಅದೇ ಬೇಕಂದ್ರೆ ಮಕ್ಕಳಿಗೆ ನೀನು ಬಿಟ್ಕೊಡು. ನಾವು ಹಿಂತಿರುಗಿ ನೆಕ್ಸ್ಟ್ ಇಲ್ಲಿ ನಾವು ಡೊಂಗುರಿಗೆ ಪ್ರಾಂತಕ್ಕೆ ಮತ್ತು ನಾವು ಹೆಜ್ಜೆಗೆ ತಗೊಂತಾರಾಗಿ ಇಲ್ಲೇ ಎಂಬುದಾಗ ನಮ್ಮ ತಂದೆಗೆ ಒಂದೇ ಒಂದು ಕ್ವಶನ್ ಹಾಕಿದೆ ಸ್ಪಷ್ಟವಾಗಿ. ಆ ಕ್ವಶನ್ ಹಾಕಿದ ತಕ್ಷಣ ಅಯ್ಯೋ ಇದಕ್ಕಿಂತ ಹೆಚ್ಚಿಗೆ ಏನದ ನನ್ನ ಮಕ್ಕಳು ನನ್ನಿಂದ ದೂರಾಗ್ಲತ್ತಾರ ಬೇಡ ಅಂತೇಳಿ ನಮ್ಮ ತಂದೆ ಆಗೋತಿದ್ದೇನೆ ಅದೆಲ್ಲ ಸಂಪೂರ್ಣ ಏನು ಮಾಡೋಣ ಬಿಟ್ಕೊಟ್ಟನು ಪ್ರೇರಿ. ನಮ್ಮ ತಾಯಿ ಅಡಿಗೆ ತುಂಬಲಕ್ಕೆ ಹೋಗಿ, ನಮ್ಮ ತಂದೆ ಸರಿ ಕೂಡ ಬಿಟ್ಕೊಟ್ಟ ಕೂಡ ಊರು ಗಲ್ಲಿಗೆಲ್ಲ ಊರಾಗ ಅಡಿಗೆ ತುಂಬಲಕ್ಕೆ ಹೋಯ್ತಕ್ಕಂತ ಹೇಳಿದಳು. ನಾವು ಹೇಳ್ದಾಗ ಕೂಡ 2 ವರ್ಷ 3 ವರ್ಷ ಅದೇ ಕೆಲಸ ಮಾಡಿ ಒಂದಿನ ಫೈನಲ್ ನಿರ್ಧಾರಕ್ಕೆ ಬಂದು ಸಿಟ್ಟು ಮಾಡಿ ಗದ್ದರಿಸಿ ಅಂದಾಗ ಬಿಟ್ಕೊಟ್ಟು ಗಂಡ ಹೆಂಡತಿ ಜೋಡಿಲಿ ದೀಕ್ಷೆ ತೆಗೆದುಕೊಂಡು ಏನು ಮಾಡ್ಯಾರ, ಮಕ್ಕಳ ವಿಷಯ ಚಿಂತಿಸಿ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ್ಯಾರ ಪ್ರೇರಿ. ಆವಾಗ ನಮ್ಮ ಕುಟುಂಬಗಳು ಬೆಳೆದವು ಪ್ರೇರಿ. ಹಲ್ಲೆಲೂಯ. ನನಗಂತೂ ದೇವರ ಆಶೀರ್ವಾದ, ದೇವ್ರ ಕಡೆ ತಿರುಗಿಕೊಂಡಿದ್ದ, ದೇವ್ರ ಸ್ತುತಿ ಆರಾಧನೆ ಮಾಡ್ತಕ್ಕಂಥವನು, ಪ್ರಾರ್ಥನೆ ಮಾಡ್ತಕ್ಕಂಥವನು, ವಿಜ್ಞಾಪನೆ ಮಾಡ್ತಕ್ಕಂಥವನಾಗಿದ್ದ, ಸೇವೆದ ಕೂಡ ಅದ್ಭುತವಾಗಿ ನಾ ಬೆಳಿಲತ್ತಿದ್ದ. ಆದರೆ ನನ್ನ ಮನೆಗೆ ರಕ್ಷಣೆ ಇದ್ದಿಲ್ಲ. ನನ್ನ ಕುಟುಂಬಕ್ಕಾಗಿ ಚಿಂತಿಸಿ ದೇವ 4 ಜನರು ಕ್ವಶನ್ ಆಗ್ತಾರೆ, ನಿಮ್ಮ ಅಪ್ಪಗೆ ಹೇಳು, ಕೊಂಡವ್ರು ಬಸ್ಸಿನಾಗ ಜಗಳ ಆಡ್ತಾ ನೋಡು, ಅವನಿಗೆ ನಿಮ್ಮ ಅಪ್ಪಗೆ ಹೇಳಂತ ಜನ ಅಂತಾರ, ನಿಮ್ಮ ಅಣ್ಣ ತಮ್ಮರಿಗೆ ಹೇಳು ಈ ರೀತಿ ಗರಾಂಬದಾಗಿ ಜನ ಅಂತಾರ. ದೇವ್ರೆ, ಆ ಮಾತು ಶಬ್ದ ಬರೋದಕ್ಕಿಂತ ಮುಂಚಿತವಾಗಿ ನನ್ನ ಕುಟುಂಬಕ್ಕೆ ರಕ್ಷಣೆ ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಅವಾಗ ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಟ್ಟನ ದೇವರು. ಆವಾಗ ಪ್ರಾರ್ಥನೆ ನನ್ನ ಕುಟುಂಬದಲ್ಲಿ ದೇವರು ಕಲಿಸ್ಕೊಟ್ಟನ. ಅವಾಗ ನನ್ನ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡುವಾಗ ಅವ್ರ ಮಕ್ಕಳು ನಾವಾಗಿರ್ತಕ್ಕಂಥವ್ರು ಎಣ್ಣೆ ಮರದ ಸಸಿಗಳಂತ ಏನು ಮಾಡ್ತಿದ್ದೆವು, ಬೆಳೆಲತ್ತೇವೆ ಪ್ರಿಯರೇ. ಈಗ ದೇವರು ನಮಗೆ ಈ ರೀತಿ ಬೆಳೆಸಿರಂತೇಳಿ ನಮಗೆ ಹೆಮ್ಮೆ ಅದ. ಯಾಕೆ ಹೆಮ್ಮೆ ಅದ ಗೊತ್ತಾನ? ಆ ರೀತಿ ನಾವು ಕಷ್ಟ ಕೂಡ ಅನುಭವಿಸಿದ್ದೆವು. ಆ ರೀತಿ ನಮ್ಮ ಹಿಂದಿರ್ತಕ್ಕ ನಮ್ಮ ತಾಯಿ ನಮ್ಮ ತಂದೆ ಕೂಡ ಕಷ್ಟವನ್ನು ಅನುಭವಿಸ್ಯಾರ. ನಮ್ಮ ಮುಂದೆ ಶಾಂತಕುಮಾರ್ ಅಣ್ಣವ್ರ ಅವ್ರು ನೋಡ್ಯಾರ ಕಣ್ಣಿಲಿ. ಅವ್ರು ನಮಗೆ ಹಾಸ್ಟೆಲ್ಗೆ ಬಂದು ಬೈತಿದ್ದಾರೆ, ನಮ್ಗೆ ಬೈದು ಅವರೇ ಕಣ್ಣಿಗೆ ಸುರಿಸೋಯ್ತಾರೆ. ಯಾಕಂದರೆ ಅಂಥ ಒಂದು ಮಂಡುತನಕ್ಕೆ ನಾವು ಬಿದ್ದು ಹೋಗಿದ್ದೇವೆ ಆಗಿನ ಪೀರಿಯಡ್ದಾಗ. ಅವ್ರ ತಮ್ಮರಿದ್ದರು, ಅವ್ರ ಮಾಮನ ಮಕ್ಕಳಿದ್ದರು, ಆದರೆ ಓದ್ತಕ್ಕಂಥ ಬರೀತಕ್ಕಂಥವ್ರು ನಮಗಿದ್ದಿಲ್ಲ. ಈ ವಾರ ಕ್ವಶನ್ ಹೇಳ್ತಿರೋ ಬರೋವರದಕ್ಕೆ ನಾವು ಆನ್ಸರ್ ಬರಬೇಕಾಯ್ತಿತ್ತು. ಅದು ಆನ್ಸರ್ ನಾವು ಕೊಡಲು ಕಾರಣ ಅಳ್ತಿರೋ ಕಣ್ಣು ಸುರಿಸೋಯ್ತಿರೋ. ಅಂದರೆ ನಮ್ಮ ಜೀವನಗಳು ಹೀಗಿದ್ದು
ಆದರೂ ಕೂಡ ದೇವರು ಏನು ಮಾಡೋಣ, ಒಂದು ಕರುಣೆ ಇಟ್ಟು ಆತನ ದಯವಿಟ್ಟು ಈ ರೀತಿ ಬೆಳೆಸ್ಯಾನ, ಈ ರೀತಿ ತಂದನ, ಅದು ಆತನ ಕೃಪೆ. ಅದಕ್ಕೆ ದೇವರು ಹೇಳ್ತಾನೆ ಇಲ್ಲಿ ಸ್ಪಷ್ಟವಾಗಿ, ನಿನ್ನ ಮಕ್ಕಳು ಎಣ್ಣೆ ಮರ ಸಸಿಗಳಂತೆ ಬೆಳಿಬೇಕಾದ್ರೆ ತಾಯಿಗಿರ್ತಕ್ಕಂಥ ತಂದೆಗಿರ್ತಕ್ಕಂಥ ನೀನು, ಅಥವಾ ಮದುವೆ ಆಗದ ಇನ್ನು ಮಕ್ಕಳಾಗಿಲ್ಲೇನೋ ನೀನು, ಈ ದಿನ ಹಿಡಿದು ಮೊದಲನೇದು ಒಂದು ವಿಜ್ಞಾಪನೆ ಮಾಡಬೇಕು, ನೀ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಆತನಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ಆರಾಧನೆ ಮಾಡುತ್ತಾ ಆತನಿಗೆ ಮಹಿಮೆ ಪಡಿಸ್ತಾ ಆತನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಆತನ ಅನುಸಾರವಾಗಿ ಆತನ ಮಾರ್ಗಗಳನ್ನು ಹುಡುಕಿ ಆತನ ಮಾರ್ಗದಲ್ಲಿ ಪ್ರತಿದಿನ ನೀನು ಹೆಜ್ಜಿಟ್ಟು ನಡೆಯುವಾಗ ನಿನ್ನ ಕುಟುಂಬಕ್ಕೆ ದೇವರು ಅದ್ಭುತವಾಗಿ ನಡೆಸ್ತಾನ, ಬೆಳೆಸ್ತಾನ ಮತ್ತು ಬಲಪಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ಕೀರ್ತನೆಗಳು 128ನೇ 4ನೇ ವಚನ. ಈಗ ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಸ್ತ್ರೀನ ಪುರುಷನ? ಪುರುಷ ಅಂಬವ್ರ ಕೈ ತೋರಿಸಿ, ನಾ ಗಂಡು ಮನುಷ್ಯ ಇದ್ದವ್ರ ಕೈ ತೋರಿಸ್ರಿ. ಹಲ್ಲೆಲೂಯಾ. ಮನಿ ಸಂಪಾದನೆ ಮಾಡಿದ್ರೆ ಕುಟುಂಬ ಆಶೀರ್ವಾದ ಇರ್ತದ, ಅಥವಾ ಯಾರು ಸಂಪಾದನೆ ಮಾಡಿದ್ರ? ಯಾರು ಸಂಪಾದನೆ ಮಾಡಬೇಕು? ನೀನೇ ಸಂಪಾದನೆ ಮಾಡಬೇಕು. ನೀ ಸಂಪಾದನೆ ಮಾಡಿದಾಗ ನೀನು ಮೊದಲನೇದು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರ್ಬೇಕು. ನೀನು ಭಯಭಕ್ತಿ ಉಳ್ಳವನಾಗಿ ಇದ್ದಾಗ ಈ ರೀತಿಯಾಗಿ ನೀನು ಆಶೀರ್ವಾದಂತೆ ಪ್ರಿಯರೇ. ಹೆಣ್ಮಕ್ಳಿಗೆ ಯಾರ ಹೆಸರು ಬರ್ತದ ರೀ? ಮದೆಗೆಲ್ಕಿನಪ್ಪಲ್ಲಿ ಯಾರ ಹೆಸರು ಇರ್ತದ? ಯಾರ ಹೆಸರು ಇರ್ತದ? ತಂದೆ ಹೆಸರು ಇರ್ತದ ಪ್ರಿಯರೇ. ಮದುವೆ ಆದಾಗ ಗಂಡನ ಹೆಸರಲ್ಲಿ ಕೂಡಿಸ್ತಾರೆ, ತಂದೆ ಹೆಸರು ತೆಗೆದಾಕ್ತಾರ, ಗಂಡನ ಹೆಸರು ಕೂಡಿಸ್ತಾರೆ ಪ್ರಿಯರೇ. ಸಂಪಾದನೆ ಯಾರು ಮಾಡ್ಬೇಕಂತ? ಹೆಣ್ಮಗಳು ಮಾಡ್ಬೇಕಾ ಗಂಡು ಮಗ ಮಾಡ್ಬೇಕಾ? ಗಂಡಸ ಮನುಷ್ಯ ಸಂಪಾದನೆ ಮಾಡಲೇಬೇಕು. ನೀನು ಆಶೀರ್ವಾದವಾಗಿ ಬೆಳೆದಿ ಅಂದ್ರೆ ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಕುಟುಂಬ ಆಶೀರ್ವಾದವಾಗಿ ಬೆಳಿತಾರೆ. ಈ ಲೋಕದಾಗ ಇವತ್ತಿನ ಪ್ರೇರದಾಗ ಇವತ್ತು ಬಂದಿರತಕ್ಕಂಥ ಸಮಸ್ಯೆದಲ್ಲಿ ಗಂಡ ಹೆಂಡತಿ ಇಬ್ಬರು ದುಡ್ದಾಗ ಮಾತ್ರನೇ ಮಕ್ಕಳು ಜೀವನ ಸಮೃದ್ಧಿ ಇರ್ಲತ್ತ, ಅಭಿವೃದ್ಧಿಯಾಗಿ ಮುಂದಕ್ಕೆ ನಡೆದಾರ, ಒಳ್ಳೆ ಜೀವನಕ್ಕೆ ಒಳ್ಳೆ ಸಂಸ್ಕಾರದಲ್ಲಿ ಮಕ್ಕಳು ಬೀಳತ್ತಾರ, ಒಳ್ಳೆ ಎಜುಕೇಷನ್ ಅವ್ರಿಗೆ ಸಿಗ್ಲತ್ತದ. ಎಜುಕೇಷನ್ ಇದ್ರ ವಿಷಯಕ್ಕೆ ಬಂದಾಗ ಗೋರ್ನಮೆಂಟ್ ಸ್ಕೂಲ್ನಲ್ಲಿ ಓದಿರ್ತಕ್ಕಂಥ ಮಕ್ಕಳು ಕೂಡ ಡಾಕ್ಟರ್ ಸರ, IAS IPS ಕಲೆಕ್ಟರ್ ಪ್ರೇರೆ. ಪ್ರಾಫಿಟ್ದಾಗ ಲಕ್ಷ ರೂಪಾಯಿ ಖರ್ಚು ಮಾಡಿ ನೀವು ಓದಿಸ್ತಕ್ಕಂಥವ್ರಾಗಿದ್ದೀರಿ, ನಾವು ಕೂಡ ಓದಿಸ್ತಕ್ಕಂಥವ್ರಾಗಿದ್ದೆವು. ಮತ್ತು ಈ ಹೋದಕ್ಕೆ ಯಾಕೆ ಮಾಡ್ತಿಲ್ಲ ಇವರು? ಈ ಹೋದಕ್ಕೆ ಹೋಗಲ್ಲ ಕಾರಣ ಏನು? ಇವ್ರಿಗೆ ಕಷ್ಟ ಗೊತ್ತಿಲ್ಲ. ತಾಯಿ ತಂದೆ ಹೇಗೆ ಸಂಪಾದನೆ ಮಾಡ್ತಾರೆ ಗೊತ್ತಿಲ್ಲ, ತಾಯಿ ತಂದೆ ಹೇಗೆ ವಿಚಾರ ಮಾಡ್ತಾರೆ ಗೊತ್ತಿಲ್ಲ, ತಾಯಿ ತಂದೆ ಯಾವ ರೀತಿಯಾಗಿ ದುಃಖಪಟ್ಟು ಕಷ್ಟಪಟ್ಟು ನಮ್ಮನ್ನು ಪ್ರಯಾಸಪಟ್ಟು ಓದಿಸ್ಲತ್ತಾರ ಬರೆಸ್ಲತ್ತಾರ ಗೊತ್ತಿಲ್ಲ. ಒಂದು ಕುಟುಂಬದಲ್ಲಿ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ PUC 2 ಸರ್ತಿ ಫೇಲ್ ಆಗ್ಯಾನ ಅಂತ ಹುಡುಗ. ಎಕ್ಸಾಮ್ 2 ಸರ್ತಿ ಬರ್ದಾನ, 2 ಸರ್ತಿ ಫೇಲ್ ಆಗ್ಯಾನ. ಲಾಸ್ಟ್ ಸ್ಥಿತಿ ಬಂದಾಗ ಅವನ ತಾಯಿ ಕಷ್ಟಪಡ್ತಕ್ಕಂಥ, ತಂದೆಂತೂ ಸಣ್ಣ ವಯಸ್ಸಿನ ಸತ್ತೋಗೇನಂತ ತಾಯಿ ಪ್ರಯಾಸ ಪಡ್ತಕ್ಕಂಥದ್ದು, ಕಷ್ಟಪಡ್ತಕ್ಕಂಥದ್ದು ನೋಡೇನಂತ ಹೋಗೋದಿನ ಹೊಲದಲ್ಲಿ ಟೋಟಲಿ ಪೂರ ಮೈಯೆಲ್ಲ ತೊಯ್ದಾಗ ಆ ರೀತಿ ಕೆಲಸ ಮಾಡ್ತಾಳಂತ ತಾಯಿ. ಅಮ್ಮ 1 ಗಂಟೆ ಕೂಡ ಅಂದ್ರೆ, ಇಲ್ಲ ಮಗ ನಾ 1 ಗಂಟೆ ಕುಂತಂದ್ರೆ ನೀನು ವಿದ್ಯಾಭ್ಯಾಸ ಮಾಡೋದಕ್ಕೆ ನನಗೆ ಕೊರತೆ ಇರ್ತದೆ, ನೀವು ನಾ ವಿದ್ಯಾಭ್ಯಾಸ ಕೊಡಬೇಕಾದ್ರೆ ನಾ ದುಡಿಲೇಬೇಕಂತ ಹೇಳಿ ಕಣ್ಣೀರು ಶುರು ಮಾಡ್ಯಾಳಂತಾರೆ ಸ್ಪಷ್ಟವಾಗಿ. ಇಲ್ಲ ಮಗ ನೀ ಬರಿಬೇಕು, ನೀ ಬರದೆ ಅಂದ್ರೆ ನೀವು ಉನ್ನತ ಸ್ಥಾನಕ್ಕೆ ಹೋದಂದ್ರೆ ನಮ್ಮ ಕಷ್ಟ ದೂರ ಆಯ್ತಾವ ಅಂತೇಳಿ 2 ಸರ್ತಿ ಸೆಕೆಂಡ್ ಇಯರ್ ಫೇಲ್ ಆಗ್ಯಾನ, PUC ಫೇಲ್ ಆಗ್ಯಾನ. 3ನೇ ಸರ್ತಿ ಗಟ್ಟಿಯಾಗಿ ಬಿಗಿಯಾಗಿ ಹಿಡ್ಕೊಂಡು ನೋಡ್ಯಾನ, ಒಳ್ಳೆ ಪರ್ಸೆಂಟೇಜ್ಲಿಂದ 3ನೇ ಸರ್ತಿ ಪಾಸ್ ಆಗ್ಯಾನ. IAS IPS ಆಗ್ಯಾನ. IAS ಆಗಿನ ಕೂಡ ಮತ್ತು ಇನ್ನೂ ಒಂದು ಹೋದೆ ನಾ ಹೋಗ್ಬೇಕೆಂಬ ಆಸೆ ಇಟ್ಕೊಂಡನ. ಆ ಹೋದೆ ಕೂಡ ಗುರಿ ಕೂಡ ಇವರು ಸಂಪಾದನೆ ಮಾಡ್ಯಾನ. ಮತ್ತು ತಾಯಿಗೆ ಫೋನ್ ಮಾಡಿ ತಾಯಿ ಕೇಳಿದಾಗ ತಾಯಿ ಅಂತೇಳಂತ, ಮಗ ನಾನು ಕೆಲಸದಾಗಿದ್ದ, ನಂಗೆ ಹಿಂದೂಸ್ವರಿ ನೀವು ಫೋನ್ ಮಾಡಿ ನಾ ಮಾತಾಡ್ತೆ. ಹಲ್ಲೆಲೂಯಾ. ಅದಕ್ಕಾಗಿ ತಾಯಿಯಾಗಿರ್ತಕ್ಕಂಥ ನೀನು, ತಂದೆಯಾಗಿರ್ತಕ್ಕಂಥ ನೀನು ಅನ್ಯಾಯವಾಗಿ ಸಂಪಾದನೆ ಮಾಡಿ ಮಕ್ಕಳಿಗೆ ಎಜುಕೇಷನ್ ಕೊಡ್ಲಕ್ಕೆ ಹೋದಿರ, ನಿನ್ನ ಮಕ್ಕಳು ಒಳ್ಳೆ ಎಜುಕೇಷನ್ ಬರಲ್ಲ. ನೀತಿಯಿಂದ ಸತ್ಯತೆ ನಿನ್ನ ಮಕ್ಕಳಿಗೆ ಸಂಪಾದನೆ ಮಾಡಿ ನಿನ್ನ ಮಕ್ಕಳಿಗೆ ಒಂದು ಎಜುಕೇಷನ್ ಕೊಟ್ಟು ಉನ್ನತ ಸ್ಥಾನ ಕಳಿಸಿ ಅಂದ್ರೆ ನಿನ್ನ ಮಕ್ಕಳಿಗೆ ಕಷ್ಟದಿಂದ ದುಃಖದಿಂದ ಕಣ್ಣೀರಿನ ಗೊತ್ತಾಯ್ತದೆ. ಕೆಲವೊಂದು ಮಕ್ಕಳಿಗೆ ಗೊತ್ತಾಗಲ್ಲ ಪ್ರಿಯರೇ. ನೀವೆಷ್ಟು ಹೇಳ್ರಿ, ಎಷ್ಟು ಅವ್ರಿಗೆ ಏನು ಬೇನ್ರಿ, ಅವ್ರಿಗೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂದರೆ ಅವ್ರಿಗೆ ಏನು ಗೊತ್ತಿರ್ತದ? ಒಂದೇ, ನಮ್ಗೆ ಉಳ್ಳಾಗ ಸಿಗ್ಲತ್ತಿಲ್ಲ ಗೊತ್ತು, ನಮ್ಗೆ ತಿಲ್ಲಕ್ಕೆ ಸಿಗ್ಲತ್ತಿಲ್ಲ, ನಮ್ಮ ಟೈಮಿಗೆ ನಮಗೆ ಹೊಂಟೋದಿಲ್ಲ, ಸಾಕಷ್ಟೇ ಎಂಬುದಾಗ ಗೊತ್ತಿರ್ತದೆ ಪ್ರಿಯರೇ. ಆದರೆ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಒಂದು ನಿಮ್ಗೆ ಹೇಳ್ತೇವೆ, ನಿಮ್ಮ ತಾಯಿ ತಂದೆ 1 ರೂಪಾಯಿ ಕೂಡ ವ್ಯರ್ಥಾಗಿ ನೀನು ಖರ್ಚು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಿನ್ನ ತಾಯಿ ತಂದೆ ಸಂಪಾದನೆಯಲ್ಲಿ 1 ನಯಾ ಪೈಸಾ ವ್ಯರ್ಥಾಗಿ ನೀ ಖರ್ಚು ಮಾಡ್ಲಿಕ್ಕೆ ಅವಕಾಶ ಅನಿಸಿಲ್ಲ. ಒಂದು ವೇಳೆ ವ್ಯರ್ಥಾಗಿ ನೀ ಖರ್ಚು ಮಾಡ್ತೆ ಅಂದ್ರೆ ಒಂದು ದಿನ ನಿನಗೆ ಮತ್ತೆ ಮಕ್ಕಳೈತವ, ಮುಂದೆ ಮದುವೆ ಐತವ, ಮಕ್ಕಳೈತವ, ಆ ಮಕ್ಕಳು ನೀನು ಹೇಗೆ ಮಾಡಿದು ಅದೇ ಥರ ನಿನ್ನ ಮಕ್ಕಳೇನು ಮಾಡ್ತಾವ, ಅದನ್ನು ನಿನಗೆ ಪಾಠ ಕಲಿಸ್ತಾವ. ಆದರೆ ನಿನಗೆ ಗೊತ್ತೈತದ, ಅಯ್ಯೋ
ಇವತ್ತು ನಾ ರೊಟ್ಟಿ ಮಾಡಿದ ನಾನೇ ಊಟ ಮಾಡಬೇಕಾಗಲತ್ತದಲ್ಲ ಎಂಬುದಾಗಿ ಆಗೋದು ತಿಳಿದು ಬರ್ತು ಪ್ರೇರೆ, ಗೊತ್ತಿಲ್ಲ. ಆದರೆ ಈ ಪುರುಷನ ವಿಷಯ ಬಂದಾಗ ನಿಮಗೆ ಎಚ್ಚರಿಸುತ್ತದೆ, ಒಂದು ವೇಳೆ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಂದ್ರೆ, ಯವನಸ್ಥನಿರು, ಬರಿತಕ್ಕಂಥ ಓದ್ತಾನಿರು, ಬರೆದು ಓದಿನವರಿರು, ಒಳ್ಳೆ ವ್ಯಾಪಾರ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಒಳ್ಳೆ ಉದ್ಯೋಗ ಮಾಡ್ತಕ್ಕಂಥವ್ರು, ಪರವಾಗಿಲ್ಲ. ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಂದ್ರೆ ಈ ರೀತಿಯಾಗಿ ಆಶೀರ್ವಾದ ನೀತಿಯಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ. ನೀನು ಉನ್ನತ ಹೆಸರನ್ನು ಹೋಗಲಿಕ್ಕೆ ಸಾಧ್ಯ ಇದೆ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸಲಿಕ್ಕೆ ಅವಕಾಶ ಇದೆ ಪ್ರೇರೆ, ಮತ್ತು ನಿನಗೆ ಶುಭವಿರುವುದು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಪ್ರಿಯ ದೇವರ ಮಕ್ಕಳೇ, ನೀವು ದೇವರ ಅನುಸಾರವಾಗಿ ನಡೀಬೇಕಾಗಿ ನೀವು ಪ್ರಯತ್ನ ಪಡು. ಕೊನೆಯದಾಗಿ ಕೀರ್ತನೆಗಳು 103ನೇ ಅಧ್ಯಾಯ 4-5. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದೇನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಏನತನ? ನಿನ್ನ ಜೀವನವನ್ನು ನಾಶನದಿಂದ ತಪ್ಪಿಸ್ತಾನಂತ ಪ್ರೇರೆ. ಯಾರು ದೇವರಲ್ಲಿ ಆಶೀರ್ವಾದ, ಈ ರೀತಿಯಾಗಿ ಆಶೀರ್ವಾದ ಹೊಂದಿರತಕ್ಕಂಥ ಮನುಷ್ಯನಾಗಿರ್ತಾನೋ, ದೇವರಲ್ಲಿ ಭಯಭಕ್ತಿ ಉಳ್ಳ ಮನುಷ್ಯನು ಯಾರಾಗಿರ್ತಾರೋ ಅವರಿಗೆ ಮಾತ್ರನೇ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಂಸಾರದಲ್ಲಿ, ಈ ಲೋಕದ ಒಂದು ಪ್ರಯಾಣದಲ್ಲಿ ನಿಮಗೆ ಬರ್ತಕ್ಕಂಥ ಶೋಧನೆ ಇರಲಿ, ಕಷ್ಟ ಇರಲಿ, ಸಂಕಟ ಇರಲಿ, ರೋದನೆ ವೇದನೆಗಳಿರಲಿ, ಇದರಿಂದ ತಪ್ಪಿಸಿ ನಿನ್ನನ್ನು ಕಾಪಾಡ್ತಕ್ಕಂಥ ಪ್ರೇರಣೆ ಮಾತ್ರವಲ್ಲದೆ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನಾಗಿದ್ದಾನೆ ಎಂಬುದಾಗಿ ಪ್ರೇರೆ. ನಾವು ನಮ್ಮ ಮಕ್ಕಳಿಗೆ ಮಾಡಲು ಅಷ್ಟು ಪ್ರೀತಿ, ಅದಕ್ಕಿಂತ ಹೆಚ್ಚಿಗೆ ದೇವರು ನಮ್ಮನ್ನು ಪ್ರೀತಿ ಮಾಡಿ ಒಳ್ಳೆ ವರಗಳಿಂದ, ಒಳ್ಳೆ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ, ನಮ್ಮ ಆಸೆಗಳೆಲ್ಲ ಪೂರೈಸಿ, ನಮಗೇನೇನು ಬೇಕಾಗಿರ್ತದೋ ಅವೆಲ್ಲ ದೇವರು ನಮ್ಮನ್ನು ಕೊಟ್ಟು ಸರಿ ಮಾಡಿ, ಸರಿಪಡಿಸಿ ಉನ್ನತ ಸ್ಥಾನಕ್ಕೆ ತರುವುದಕ್ಕಾಗಿ ದೇವರು ಸಿದ್ಧನಾಗಿದ್ದಾನೆ. ಮಾತ್ರವಲ್ಲದೆ ಪ್ರೀತಿ ಕೃಪೆ ಎಂಬ ಕಿರೀಟದಿಂದ ಕೂಡ ದೇವರನ್ನು ಏನು ಮಾಡ್ತಾನ, ತುಂಬಿಸಿ ನಡೆಸ್ತಕ್ಕಂಥ ನಾವು ಪ್ರೇರೆ. ಈ ರೀತಿಗೆ ಆಶೀರ್ವಾದ ದೇವರ ಮಕ್ಕಳಾಗಿರ್ತಕ್ಕಂಥವ್ರು ಈ ರೀತಿಗೆ ಆಶೀರ್ವಂತಾರೆ. ದೇವರಲ್ಲಿ ಭಯಭಕ್ತಿ ಉಳ್ಳಾಗಿರ್ತಕ್ಕಂಥ ಮನುಷ್ಯನು ಈ ರೀತಿಯಾಗಿ ಆಶೀರ್ವಂತನ. ಮತ್ತೆ ಹೇಳ್ತಾನ, ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆ ಯವನನ್ನು ತಿರುಗಿ ನಿನಗೆ ಬರು ಮಾಡುತ್ತಾನೆ ಎಂಬುದಾಗಿ. ಕೆಲವು ಸರ್ತಿ ರೋಗದಲ್ಲಿ, ವ್ಯಾಧಿಯಲ್ಲಿ ಬಿದ್ದೋಯ್ತು, ಸಂಕಟದಲ್ಲಿ ಬಿದ್ದೋಯ್ತು, ಸಮಸ್ಯೆಗಳಲ್ಲಿ ಬಿದ್ದೋಯ್ತು, ತಿರುಗಿ ನಾವು ಯವನ ಕಾಲದಲ್ಲಿ ಹೇಗೆ ಒಂದು ಜೀವದಿಂದ ಇರ್ತೇವೋ ಆ ರೀತಿ ಕೂಡ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೇವೆ ಅಂದ್ರೆ ಈ ರೀತಿಯಾದ ದೇವರು ನಮ್ಮನ್ನು ಮಾರ್ಪಡಿಸಿ ಉನ್ನತ ಹೆಸರನ್ನು ತರುವುದಕ್ಕಾಗಿ ಸಿದ್ಧನಾಗಿರ್ತಾನೆ ಪ್ರೇರೆ. ಮಾತ್ರ ನೀನು ಸಿದ್ಧವಾಗಿರಬೇಕು, ಮಾತ್ರ ನೀನು ಪ್ರಯಾಸ ಪಡ್ತಕ್ಕಂಥರಾಗಿರ್ಬೇಕು, ಮಾತ್ರ ನೀನು ಕರ್ತನ ಸನ್ನಿಧಿಯಲ್ಲಿ ಆಸಕ್ತಿ ಉಳ್ಳವನಾಗಿರ್ಬೇಕು ಪ್ರೇರೆ. ಆಸಕ್ತಿ ಉಳ್ಳವರಾಗಿರ್ಬೇಕು ಪ್ರೇನು. ಯಾರು ಆಸಕ್ತಿ ಉಳ್ಳವರಾಗಿರ್ತೀರೋ ದೇವರು ನಿಮ್ಮನ್ನು ಸಮೃದ್ಧಿ ಕೊಡ್ತಾನ, ನಿಮ್ಗೆ ಸತ್ಯತೆ ಮಾರ್ಗದಲ್ಲಿ ನಡೆಸ್ತಾನ, ದೇವರು ನಿಮ್ಗೆ ಉನ್ನತ ತರ್ತಾನ. ಈ ಪುರುಷನ ಮಾತ್ರನೇ ಈ ರೀತಿಗೆ ಆಶೀರ್ವಂತನ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಏನು ಕೇಳಿದರೆ ನಾವು, ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಮನುಷ್ಯ ಇರ್ತಾನೋ, ಆತನ ಮಾರ್ಗಗಳಲ್ಲಿ ನಡೀತಕ್ಕಂಥನಾಗಿರ್ತಾನೋ ಆ ಮನುಷ್ಯ ಮಾತ್ರನೇ ಈ ರೀತಿಯಾಗಿ ಆಶೀರ್ವಾದಕ್ಕೆ ಸಾಧ್ಯದ ಪ್ರೇರೆ. ದೇವರ ಮಾರ್ಗ ಹುಡುಕಬೇಕು, ಆತನಲ್ಲಿ ಭಯಭಕ್ತಿ ಉಳ್ಳವರಿರ್ಬೇಕು ಪ್ರೇರೆ. ಆತನಲ್ಲಿ ಭಯಭಕ್ತಿ ಉಳ್ಳ ಮನುಷ್ಯನೇ ಆಶೀರ್ವಾದಂತನ. ನೀನು ಹೆಂಡತಿ, ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ನೀನು ಸುತ್ತಮುತ್ತ ಅಂತರ ಬೆಳಿತಾರ. ಮತ್ತು ಊಟದ ಮಣಿ, ನೀವು ಊಟ ಮಾಡುವಾಗ ನಿನ್ನ ಸುತ್ತಮುತ್ತಲು ಅವ್ರು ಕುಂತು ಏನು ಮಾಡ್ತಾರ, ಭಜಿಸ್ತಾರೆ ಪ್ರೇರೆ. ಈ ಸಣ್ಣ ಒಂದು ವಾಕ್ಯ ದೇವರು ನಿಮ್ಮೆಲ್ಲರೂ ಜೀವಿತಕ್ಕ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿರಲಿ. ಹಲ್ಲೆಲೂಯ. ತುಂಬ ಸಂತೋಷ. ಕಣ್ಮುಚ್ಚಿರಿ ಮತ್ತು ನಾವು ಪ್ರಾರ್ಥನೆ ಮಾಡರಿ. ಒಂದು ವೇಳೆ ಇಲ್ಲಿವರೆಗ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಇಲ್ಲೇನೋ ಒಂದು ಸರ್ತಿ ಜ್ಞಾಪಕ ಮಾಡ್ಕೋ. ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿ ಮತ್ತು ನಿನ್ನ ಘನತೆ ಆಗಲಿ. ಒಳ್ಳೆ ಸಮಯ, ಒಳ್ಳೆ ಸಂದರ್ಭ, ಒಳ್ಳೆ ಅವಕಾಶ ಕೊಟ್ಟಿದ್ದಿ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೂ ನೀನು ಮಾತಾಡೋದಕ್ಕಾಗಿ ನಿನ್ನ ಸ್ತೋತ್ರ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಮನುಷ್ಯನು ಎಂಬುದಾಗಿ, ಈ ರೀತಿಯಾಗಿ ತನ್ನ ಆಶೀರ್ವಾದ ಹೊಂತಾನೆ ಎಂಬುದಾಗಿ ದೇವರೇ ನಮ್ಮನ್ನು ವಾಕ್ಯದೊಟ್ಟಿಗೆ ಮಾತಾಡಿದ್ದಿ. ನಿನ್ನ ಮಾರ್ಗಗಳನ್ನು ಹುಡುಕ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ನಿನ್ನನ್ನು ಕಂಡುಕೊಳ್ತಾನೆ ಎಂಬುದಾಗಿ ನೋಡ್ತೇವಪ್ಪ ಕರ್ತನೆ ಸ್ಪಷ್ಟವಾಗಿ. ದೇವ, ನಿನ್ನ ಮಹಿಮೆ ಆಗಲಿ ಕರ್ತನೆ. ನಾನು ಸೋದರಿ ಸೋದರ ಲೋಕದ ಕಡೆ ತಿರುಗಿ ಹೋಗಿದ್ದೇನೋ, ಯಾವುದರ ವಿಷಯದಲ್ಲಿ ಪಾಪ ಮಾಡುತ್ತಾ ದ್ರೋಹ ಅಪರಾಧ ಮಾಡ್ತಾ ಇದ್ದೇನೋ,
ಅಥವಾ ಅನ್ಯಾಯವಾಗಿ ಸಂಪಾದನೆ ಮಾಡಬೇಕು, ಕೂಡಿಸ್ಬೇಕು, ಗಳಿಸ್ಬೇಕೆಂಬ ಆಸೆ ಉಳ್ಳವನಾಗಿದ್ದೇನೋ ಒಂದು ಸತಿ ಜ್ಞಾಪಕ ಮಾಡ್ಕೊ. ಒಂದು ವೇಳೆ ಈ ರೀತಿ ಆಗಿದ್ದೆ ಅಂದ್ರೆ ನೀನು ಅಭಿವೃದ್ಧಿ ಹೊಂದಲ್ಲ. ಈ ರೀತಿಗಿದ್ದ ನಿನ್ನ ಆಶೀರ್ವಾದ ನಿಧಿಯಾಗಿ ಬೆಳಿಲಿಕ್ಕೆ ಅವಕಾಶ ಅನಿಸಿಲ್ಲ. ಮತ್ತು ಯಾವ ರೀತಿ ಬೆಳಿತಾನೆ ಮನುಷ್ಯ ಆಶೀರ್ವಾದ ಅಂದರೆ, ಯಾರು ಆತನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಆತನ ಮಾರ್ಗಗಳನ್ನು ಹುಡುಕುವವನಾಗಿರುತ್ತಾನೋ ಆ ಮನುಷ್ಯ ಆಶೀರ್ವಂತನ ಪ್ರೇರಿ. ಅವನಿಗೆ ತಿರುಗಿ ಹದ್ದಿಗೆ ಬರುವಂಥ ಯವನ ಕೂಡ ದೇವರು ಬರ ಮಾಡ್ತಾನೆ. ಅವನ ಆಸೆಗಳೆಲ್ಲ ದೇವರು ಪೂರೈಸ್ತಾನೆ. ಶ್ರೇಷ್ಠ ವರಗಳಿಂದ ಆತನು ತುಂಬಿಸ್ತಕ್ಕಂತನಾಗಿದ್ದಾನೆ ಪ್ರೇರಿ ದೇವರು ಸ್ಪಷ್ಟವಾಗಿ. ನೀನು ಯಾವ ವಿಷಯದಲ್ಲಿ ದೇವ್ರ ಸತಿ ಜ್ಞಾಪಕ ಮಾಡ್ಕೊ. ಒಂದು ವೇಳೆ ನೀತಿಯಲ್ಲಿದ್ದಿ, ಪ್ರೀತಿಯಲ್ಲಿದ್ದಿ, ಸತ್ಯತೆಯಲ್ಲಿದ್ದಿ, ಒಳ್ಳೆಯವನಾಗಿ ಒಳ್ಳೆಕ್ಕೆ ಆಗಿ ಒಳ್ಳೆ ಮಾರ್ಗದಲ್ಲಿ ತಗೊಂತರಾಗಿದ್ದೀರಿ, ಮತ್ತು ಕೂಡ ಶೋಧನೆ ಪರವಾಗಿಲ್ಲ. ಯೋಬನಿಗೆ ಶೋಧನೆ ಬಂದಾಗೆ ನೀನು ಕೂಡ ಬಂದಿರ್ಬೋದು. ಆದರೆ ನನ್ನ ದೇವರು ಕಮ್ಮಿ ಸಮಯದಲ್ಲಿ ಅವೆಲ್ಲ ತೆಗಿತಾನೆ ಪ್ರೇರಣೆಯಿಂದ. ಸ್ವಲ್ಪ ಸಮಯದಲ್ಲೇ ಅದು ನಿನ್ನನ್ನು ತೆಗೆದು ನನ್ನ ದೇವರು ದೂರ ಮಾಡ್ತಾನೆ ಪ್ರೇರಣೆ. ನಿನ್ನನ್ನು ಪರೀಕ್ಷಿಸ್ಲತ್ತಾನೆ ಸ್ಪಷ್ಟವಾಗಿ ನನ್ನ ದೇವರು. ನಿನ್ನನ್ನು ಪರೀಕ್ಷಿಸಿ ಉನ್ನತ ಸ್ಥಾನ ತರ್ತಾನೆ ಪ್ರೇರಣೆ. ಒಂದಿನ ನೀ ದೇವರ ರಾಜ್ಯವನ್ನು ಕಾಣ್ತಕ್ಕಂತನಾಗಿರ್ತಿ. ಒಂದು ದಿನ ದೇವರ ಸನ್ನಿಧಿಗೆ ಅನೇಕ ಜನ ತರ್ತಕ್ಕಂತನಾಗಿರ್ತಿ. ದೇವ ನಿನ್ನ ಮಹಿಮೆಯಲ್ಲಿ ಈ ರೀತಿಯಾಗಿ ಮನುಷ್ಯರನ್ನ ಆಶೀರ್ವಾದ ಮಾಡೋಕ್ಕಾಗ್ತಾನೆ. ನಮ್ಮ ಮಧ್ಯದಲ್ಲಿ ಯಾರ್ಯಾರು ಪಶ್ಚಾತ್ತಾಪ ಪಡ್ತಕ್ಕಂಥರಾಗಿದ್ದಾರೋ, ಯಾರ್ಯಾರು ದೇವರೇ ಅಯ್ಯೋ ದೇವಾ ನಾನು ಸರಿ ಮಾಡು, ನಾನು ಸರಿಪಡಿಸು, ನನ್ನ ಜೀವಿತ ಹೆಂಗಿದೆ, ಈಗೋ ನನ್ನ ಪ್ರಾರ್ಥನೆ ಕೇಳಪ್ಪ ಎಂಬುದಾಗಿ ಪ್ರಾರ್ಥಿಸ್ತಕ್ಕಂಥರಾಗಿದ್ದಾರೋ ಅವ್ರ ಪ್ರಾರ್ಥನೆ ಕೇಳು. ಒಂದು ವೇಳೆ ಪಾಪ ಇಟ್ಕೊಂಡು ದ್ರೋಹ ಅಪರಾಧ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡ್ತೀಂದ್ರೆ ನಾನು ದೇವರು ನಿನ್ನ ಪ್ರಾರ್ಥನೆ ಕೇಳಲ್ಲ ಪ್ರೇರಿ. ನಿನ್ನ ಅಪರಾಧಗಳು ಪಾಪಗಳೇ ಆತನ ಮುಖ ಕಡ್ಡಾಗಿವೆ. ನಿನ್ನ ಪಾಪ ದ್ರೋಹ ಅಪರಾಧ ಒಪ್ಪಿಕೊಂಡು ಬಿಟ್ಟುಕೊಟ್ಟು ಕರ್ತನ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡು, ನನ್ನ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಈಗೋ ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಮನುಷ್ಯನು ಈ ರೀತಿಯಾಗಿ ಆಶೀರ್ವಾದವನ್ನು ಹೊಂದುವನು ಎಂಬುದಾಗಿ. ಭಯಭಕ್ತಿ ಇಲ್ವಾ? ಭಯದಲ್ಲಿ ಭಕ್ತಿಯಲ್ಲಿ ಬೆಳಿ ದೇವನಿಗೆ ಅದ್ಭುತ ಮಾಡ್ತಾನೆ. ದೇವನಿಗೆ ಉನ್ನತ ಸ್ಥಾನ ತರಬೇಕೆಂಬ ಆಸೆ ಉಳ್ಳವನಾಗಿದ್ದಾನೆ. ನಿನ್ನ ಆಸೆಯನ್ನು ದೇವರು ಪೂರೈಸಲಿಕ್ಕೆ ಸಿದ್ಧನಾಗಿದ್ದಾನೆ. ನಿನಗೆಷ್ಟು ಲೋಕದಲ್ಲಿ ಬದುಕಲಾಕ ಧನ ಐಶ್ವರ್ಯ ಬೇಕೋ ಅಷ್ಟು ದೇವರು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಲೋಕ ರೀತಿ ಸಂಪಾದನೆ ಬೇಡ, ದೇವರ ಅನನ್ಯತೆ ಐಕ್ಯತೆಯಲ್ಲಿ ಬೆಳೆದು ಬಲ ಹೊಂದಿ ಸಂಪಾದನೆ ಮಾಡು. ಕೂಡಿಸಿಡು, ಪರವಾಗಿಲ್ಲ, ದೇವರ ಅನುಸಾರವಾಗಿ ಕೂಡಿಸಿಡು. ದೇವ ನಿನ್ನ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ಒಳ್ಳೆ ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೂ ಮಾತಾಡಿದಿ, ನಿನ್ನ ಸರಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸು ಕರ್ತನೆ. ಈ ವಾಕ್ಯ ನನ್ನ ಜೀವಿತದಲ್ಲಿ ಕೇಳಿರ್ತಕ್ಕಂಥ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಫಲಕರವಾಗಿ, ಲಾಭಕರವಾಗಿ ಮಾರ್ಪಡಿಸು ದೇವರೇ. ಇನ್ನು ಈ ದಿನ ಹಿಡಿದು, ಈ ಗಳಿಗೆ ಹಿಡಿದು ನಾವೆಲ್ಲ ನಿನ್ನ ಮಕ್ಕಳಾಗಿ ಜೀವಿಸುವ ಹಾಗೆ, ನಿನ್ನ ಸಂತಾನವಾಗಿ ನಾವು ಫಲ ಕೊಡುವ ಹಾಗೆ ನಮ್ಮನ್ನು ಸಹಾಯ ಮಾಡಿ ಸಹಕರಿಸು ಕರ್ತನೆ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ, ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರ ಹಸ್ತಕ್ಕೊಪ್ಪಿಸ್ಕೊಟ್ಟಿದ್ದೆವು. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡಿದಿ, ನಮ್ಮನ್ನು ಸರಿ ಮಾಡಿದಿ, ಸರಿಪಡಿಸಿದಿ. ಬೇಡಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಇವತ್ತು ಅದ್ಭುತ ಸೂಚಕ ಕಾರ್ಯ ಮಾಡಿದಿ. ನಿನ್ನ ಮಕ್ಕಳು ಮನೆಗೆ ಹೋಗುವಾಗ ಯಾರೂ ಖಾಲಿ ಕಲ್ಲಿ ಹಿಡಿದಿಲ್ಲಪ್ಪ ಕರ್ತನೆ. ಎಲ್ಲರೂ ದೈವ ಸಂದೇಶವನ್ನು ಕೇಳಿ ಬಿಗಿಯುವಾಗ ಗಟ್ಟಿಯಾಗಿ ನಾನು ದೇವರು ಈ ರೀತಿಗೆ ಅದ್ಭುತ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ, ಮಾಡಿದ್ದಾನೆ ಎಂಬುದಾಗಿ ದೇವರೇ ಮಕ್ಕಳು ಹಿಡ್ಕೊಂಡು ಹೋಗುವಾಗ ನೀನು ಸಹಾಯ ಮಾಡು. ಮತ್ತು ಮಕ್ಕಳು ಫಲಿಸುವಾಗೆ, ಫಲಭರಿತರಾಗಿ ಮಕ್ಕಳು ಜೀವನ ಮಾಡುವಾಗೆ ನೀನು ಕಾರ್ಯ ಮಾಡಿ ಉನ್ನತ ಬಲಪಡಿಸಿ ನಡೆಸಬಾರ್ದನ್ನು ಪ್ರಾರ್ಥಿಸ್ತಾ ಈ ಅದ್ಭುತ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.